ನೋಡು ಇಬ್ಬರು ಜಗಳ ಮೂರನೇದಾಗ ಲಾಭ ಆಯ್ತು. ಹೌದು, ಇಬ್ಬರು ಜಗಳ ಮೂರನೇದವ್ರಿಗೆ ಲಾಭ ಆದಾಗ ನಿಮ್ಮಿಬ್ಬರು ಜಗಳ ನನಗ್ ಲಾಭ ಆಯ್ತು. ಹೌದಲ್ಲ, ನಾ ಇಬ್ರು ಜಗಳ ಮಾಡಿದ್ರೆ ನಾವು ಕುಂದಿರ್ಬೋದಿತ್ತು. ಕುಂತಿದ್ಯಾ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಬೇಕಾಗ್ತಿದ್ದಾರೆ ನಿಮ್ಗೆ? ಏನ್ ಮುಖ ಹೋಯ್ತಾನೆ ನಿಂದು? ಅಪ್ಪ ತಪ್ಪಾಯ್ತಪ್ಪ. ಈಗ ನೀನ್ ಕುತ್ಕೊಂಡಲ್ಲ, ನಿಮ್ಮನೇಲಿ ಬುದ್ಧಿ ಕಲ್ಸಿಲ್ವಾ? ನೀನೇ ಇದನ್ನೇ ಕೆಲಸ ಮಾಡ್ತೀಯ? ಅಲ್ಲ, ಈ ಊರಲ್ಲಿ ಬರೇ ಇಂಥ ಜನನೇ ಇರೋದು, ನಮ್ಸಿ ಕುಕ್ಕಿ ಕೊಯ್ಯೋ ಜನನೇ ಇರೋದು. ಏ ನಾ ಇಬ್ರು ಮತ್ ಜಗಳ ಮಾಡ್ತಾರೆ, ನಾವು ಕುಂದ್ರಬೇಕಂತೇಳಿ. ಏ ನಾ ಇಬ್ರು ಕುಂದ್ರಬೇಕಂತೇಳಿ. ಏ ನಾ ಇಬ್ರು ಕುಂದ್ರಬೇಕೆ. ನಮಸ್ತೆ ಸರ್. ನಮಸ್ಕಾರವಾ ಯವ್ವ, ದೊಡ್ಡರದಿರಿ ಹುಡುಗರಿ. ಅಲ್ಲ ಅದು ಏನದು ಕುರ್ಚಿ ಸಲುವಾಗಿ ಆ ನಮೂನೆ ಹೊಡೆದಾಡಕತ್ತೀರಿ. ಇದನ್ನು ಏಯ್ ಸುಮ್ ಕುಂತೀರ, ಏನಾಗೈತಿ ನಿಮಗ ನಮನಿ ಪ್ಯಾ 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 ಕಾಚ ಕವ 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 ಅಂತ. ಏಯ್ ಇದು ಯಾವ ಏಯ್ ಸುಮ್ ಕುಂದ್ರೆ ಕತ್ತಿ ಅಂತ ತಂದು ಹೇಳುವ ನಿಂದೇನು ಕತ್ತಿ? ನಂದೇನ್ ಕತಿ ಹೇಳ್ಬೇಕು ಸರ? ನನ್ನ ಹೆಸರು ಅಮೂಲ್ಯ ರೀ. ಹಾಜ್ರಿ ಯಾರಿ? ಅಮೂಲ್ಯ. ಹ್ಞೂ ರೀ. ಯವ್ವ ನೀನು? ನನ್ನ ಹೆಸರು ತಾರಾ ರೀ. ತಾರ ತಾರಾರ ಅದಕ್ಕೆ ಹಂಗಲ್ಲ ಬಿಡುವ ಇದು. ಏ ತಡಿ ಯವ್ವ, ಇನ್ನೂ ಮುಗಿದಿಲ್ಲ. ಹಿಂಗೆ ಮಾಡಕತ್ತಿದ್ದಿ? ನಿನ್ನ ಹೆಸರೇನು? ನನ್ನ ಹೆಸರು ಆರಿ ಸರ. ನೀ ಏನು ಮದುವೆ ಮಾಡ್ಕೊಂಡಂಗೆ ಮಾಡ್ತೀವಿ? ಏನು ಅದು ಹೇಳ ಯವ್ವ ನೆಟ್ಟಿಗೆ. ಓ ನೈವೇದ್ಯಿತ, ನಿವೇದಿತ ಚುಣಕ್ ಪುಣಕ್. ಸರ ನನ್ನ ಹೆಸರು ಕೇಳಿದ್ರೆ ಹಾರಕ್ರಿ ಗೊತ್ತಲ್ಲ? ಅಂದ್ರಲ್ಲ ಗೊತ್ತಿರ್ಬೋದ್ರಿ. ಇನ್ನು ನನ್ನ ಹೆಸರು ಹೇಳಿಲ್ರಿ. ನಾ ಇನ್ನು ಹಾರು ಹೊಕ್ಕನೇನ ಅಂತ ನೋಡಿದೆ. ನಾ ಹೇಳಿದ್ಮೇಲೆ ಹಾರೋದ್ರು ಹೋಗ್ಬೋದು ತಗೋರಿ. ಹೌದನ? RCC ಇದ್ದಾಗ ಗಟ್ಟಿ ಐತಿ. ಹಾಂ ಹೇಳು. ನನ್ನ ಹೆಸರು ಉಮಾಶ್ರೀ. ಉಮಾಶ್ರೀ ಏನು ಯವ್ವ ನಿನ್ನ ಹೆಸರು? ಮುಂದೆ ಕುಂದ್ರಬೋದೇನ್ರಿ? ಹೋಗ ಒಂದು 4 ಮಂದಿ ಕೇಳ್ಕೊಂಬಲ್ಲಿ ಕುಂತಾರ. ಕುಂದ್ರಬೋದೇನ್ರಿ? ಅಣ್ಣ ಬಂದಿರಾ? ಬೇಡ ಅಂದಾರದಲ್ಲ ಕುಂದ್ರೆ ಯವ್ವ. ನೋಡೋಣ ಏನು ಹಾಜ್ರಿ ಹೇಳ್ತೀರಿ ಹೇಳ್ರಿ ಯವ್ವ. ನಾನು ಹಾಕ್ಲೆ. ಏ ನಿವೇದಿತ ಇಲ್ಲೇ ಅದಳಲ್ಲ. ನಿವೇದಿತ ಏನು ತಾರ ಅಲ್ಲಲ್ಲ ಆಕೆ ತಾರಾ. ಅಮೂಲ್ಯ. ನಾನು ನಿಮ್ಮನ್ನು ಮದುವೆ ಮಾಡಿಕೊಟ್ರೆ ಹೆಂಗೆ ಅಂತೀನಿ ನಾನು. ಉಮಾಶ್ರೀ ಯವ್ವ ಹೊಟ್ಟೆಗೆ ಹಾಕ್ಯ ಸಮಾಧಾನ. ಉಮಾಶ್ರೀ ಹಾಂ ತಾರ. ಏನು ಹೆಸರು? ಉಮಾಶ್ರೀ. ಹಾಂ ನಿನ್ನೆ ನಾನು ನಿಮ್ಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ ಇಲ್ಲ? ಯಾರು ಮಾಡಿರಿ? ಸಂತೆ ಯಾವಾಗ? ಇವತ್ತು ಯಾವಾರ? ಮುಗಿದ ಸಂತೆ ಹೆಂಗೆ ಮಾಡಕತ್ತೀರಿ? ಏನು ಹೋಮ್ವರ್ಕ್ ಮಾಡಿ?
ಹೌದನ ಓ ಹ್ಞೂ ಚುಣಕ್ ಕುಣಕು ನಿಂದ ನಿಂದ ಪಾಳೆ ಇರೋದು ಸರ ಹೋಮ್ವರ್ಕ್ ಮಾಡಿಲ್ರಿ ಹೋಮ್ವರ್ಕ್ ಮಾಡಿಲ್ಲ ಇಲ್ರಿ ಸರ ಹೋಮ್ವರ್ಕ್ ಮಾಡಿಲ್ರಿ ಹೋಮ್ವರ್ಕ್ ಮಾಡಿಲ್ಲ ಇಲ್ರಿ ಹೋಗ್ಲಿ ಬಿಡು ಒಂದು 4 ಮಕ್ಕಳು ನಡ್ಕೊಂಡು ಹೋಗೋದು ಯಾಕೆ ಯಾವಾಗ ಕೇಳ್ತೀನಿ ಅದನ್ನ ಕೇಳ್ತೀನಿ ಸಂಕಟ ಆಗತ್ತೆ ಹೋಮ್ವರ್ಕ್ ಮಾಡಿಲ್ಲ ಅನ್ನೋದಕ್ಕೆ ಯಾಕೆ ಮಾಡಿಲ್ಲ ಯಾವ ಸರ ಸರ ಸರ್ ನಿಂತೆ ಕಟ್ಟಿ ಸರ ಸರ ಅಲ್ಲ ನೀನು ಇದನ್ನ ಮಾಡೋದಕ್ಕೆ ಈಕಿಗೆ ಏನಾಗತ್ತತಿ ಸರ ಅಕ್ಕ ನೊಟ್ಟಿ ಹುಡ್ಕತ್ತಾಳ ನನ್ನ ಹೆಸರು ಕೇಳಿದ್ರೆ ಹಾರಕ್ಕೆ ಮಾಡಿರ್ತೀನಿ ಹೌದು ಹೌದು ಯಾವ ಏನು ಮುಂದೆ ಹೇಳ ಹಂಗೆ ಮಾಡ್ಬಿಡ ಮುಂದೆ ಹೇಳ ಹೇಳ್ತೀನಿ ಭಯಂಗಿಲ್ಲ ನೋಡ್ರಿ ಭಯಂಗಿಲ್ಲ ಸರ ಓಲಿ ಭಯ ಅಂತದ ಭಯಂಗಿಲ್ಲ ಹೇಳುವ ಇಲ್ಲಿ ಶಾಲೆ ಕಲಿಯಕ್ಕೆ ಇಷ್ಟ ಇಲ್ರಿ ಅದಕ್ಕೆ ಹೋಮ್ವರ್ಕ್ ಮಾಡಿಲ್ರಿ ನಾನು ಹೋಮ್ವರ್ಕ್ ಮಾಡಿಲ್ರಿ ಹೌದ್ ಸರ ಯಾರ ಮ್ಯಾಲ ಹೊಂಟಾರಂದ್ರ ಅವ್ರ ಕಾಲಿಟ್ಟು ಜಗ್ಗದರಿ ಸರ್ ಎಸ್ಪೆಷಲಿ ಈ ಊರನ್ನಾರ ನೋಡ್ರಿ ಸರ ಇವರ ಏನ್ ಸಾಧನೆ ಮಾಡ್ತಾರ ಅದರ ಏನ್ ದೊಡ್ಡ ಮಹಾನ್ ವ್ಯಕ್ತಿ ಅದಾರಿ ಸರ ಒಣ ಒಣ ಟೊಣ ಟೊಣ. ಈ ಊರಾಗ ಒಣ ಒಣ ಟೊಣ ಟೊಣ ಜನ ಅದಾರ ಹ್ಞೂ ಸರ ಓನ್ರಿ ಏನ್ ತಿಳ್ಕೊಂಡಿರಿ ಈ ಊರಿನ ಬಗ್ಗೆ ನೀವು ಸರ ಈ ಊರಾಗ ಯಾರ ಮಹಾನ್ ವ್ಯಕ್ತಿ ಹುಟ್ಟ್ಯಾರ ರೀ ಯಾರ ಸಾಧನೆ ಮಾಡ್ತಾರ ಅದಾರೇನ್ರಿ ಹೇಳ್ರಿ ಸರ್ ನೀವ ನೀವು ನೋಡಿರ್ಬೋದ್ರಿ ನಾನು ನೋಡಿಲ್ರಿ ಇವ್ರನ್ನ ಮಹಾ ವ್ಯಕ್ತಿನ ತೋರಿಸ್ರಿ ನಮ್ಗೆ ಈ ಊರಾಗಿರಂತ ಈ ನೆಲದಾಗಿರಂತ ಗುಣ ಬೇರೆ ಯಾವ ಊರಾಗ ಹುಡುಕಾಡಿದ್ರೆ ನಿಮಗೆ ಸಿಗೋದಿಲ್ಲ ಈ ಮಣ್ಣಿನಾಗಂತ ಗುಣ ಅದ ಇಂಥ ಊರಾಗ ಯಾರು ಸರಿ ಇಲ್ಲ ಅಂತ ಹೇಳ್ತೀರಿ ಹೌದು ನಿಮ್ಮ ಜನ್ಮಕ್ಕೆ ಬಂದಿ ಕೇಳಿ ಸರ ಮತ್ತೆ ಯಾರು ಅದಾರ್ರಿ ಮಹಾ ವ್ಯಕ್ತಿ ನಾನು ಹುಟ್ಟಿಲ್ಲ ಬಿಟ್ಟಿಲ್ಲ ಹೇಳ್ತೇನವಾ ಹ್ಞೂನ್ರಿ ಹೇಳ್ರಿ ಸ್ವಲ್ಪ ಸಮಾಧಾನ ಸಮಾಧಾನ ಆಗಿವ್ರಿ ಸಮಾಧಾನ ಸಮಾಧಾನ ಹ್ಞೂ ಸರ ಹಾಕಿರಿ ಆಗಿವ್ರಿ ಹಾಕ್ರಿ ನಿಮ್ಮ ಸಲುವಾಗಿ ನಾನು ಬರದ ಇಟ್ಕೊಂಡಾನೆ ಏನ ಕೇಳಿ 1993 ಸರ ಕಾಲೇ ಕೂತಾವ್ರಿ ಅಲ್ಲಿ ಯಾಕೆ ಕುಂತವ್ರಿ ನಿಮ್ಮ ನೋಯ್ವಲ್ಲ ಏನ್ರಿ ಯವ್ವ ಕುಂದ್ರ ಮಗ ಸಮಾಧಾನ ಆತ ಯವ್ವ ಈಗ. ನಾನು ಕುಂದ್ರಲ್ಲ ಕುಂದೇವ್ರಿ 1993 ಇಸ್ವಿ ಅಕ್ಟೋಬರ್ ತಿಂಗಳು 29ನೇ ತಾರೀಕು ತಂದೆ ಅಂದಪ್ಪ ತಾಯಿ ಅನ್ನಪೂರ್ಣ ಸೂರಣಿಗೆಯೊಳಗ ಒಂದು ಮಗು ಜನಿಸ್ತದೆ ಸರ ಮಗು ಗಂಡ ಹೆಣ್ಣರಿ ಆ ಮಗು ಬೇರೆ ಯಾವುದೂ ಅಲ್ಲ ನಮ್ಮ ಮಹೇಶ್ ಆ ಮಹೇಶನ್ ಬಗ್ಗೆ ಬರ್ರಿ ನೋಡ್ಕೊಂಡು ಬನ್ನಿ.
ತಗೊಂಡು ಹೋಗ್ಬಿಡುತ್ತೆ. ಒಂದೇ ಒಂದು ತುತ್ತು ತಿನ್ನ ಬಂಗಾರ, ಒಂದೇ ಅಪ್ಪಾಜಿ. ಕೊಳ್ಳ ಚಂದಮಾಮ ಕೊಳ್ಳ ಮತ್ತೆ ಹಿಡಿ. ಇನ್ನೊಂದು ತುತ್ತು ಲಾಸ್ಟ್ ಅಪ್ಪಾಜಿ. ಇನ್ನೊಂದು ಹೂವ ಬಂದ ಗುಮ್ಮ ಬಂದು ನೋಡಿದ್ದಿ ಹೂವ ನೀನು ಕರ್ಕೊಂಡು ಹೋಗೋಣ. ಒಂದೇ ಒಂದು ಅಪ್ಪಾಜಿ ಲಾಸ್ಟ್ ಅಪ್ಪಾಜಿ. ಇದು ಒಂದೇ ಒಂದು ಬಂದದೆ ಹಿಡಿ ಅಪ್ಪಾಜಿ. ಸಿಕ್ಕಿದ್ದಿಲ್ಲ. ಹೋಲ್ಬೇಡ್ರಿ, ಇದ್ದಷ್ಟು ಮಾಡ್ಕೊಂಡು ಊಟ ಮಾಡೋಣ್ರಿ, ಬೇಜಾರು ಆಗ್ಬೇಡ್ರಿ. ನಮ್ಮ ಬಂಗಾರಪ್ಪ ಏನು ನಮ್ಮ ಬಂಗಾರ ಮುದ್ದಪ್ಪ. ಎಷ್ಟು ಕಷ್ಟರಾಲಪ್ಪ ನಾ ಓದಿಸ್ತಿಪ್ಪ. ನೀನು ಚಂದ ಓದಪ್ಪ ಮಹೇಶ. ಹೌದು ಮಹೇಶ, ನೀನು ಓದಿ ದೊಡ್ಡ ಅಧಿಕಾರ ಆಗಪ್ಪ. ನಾವು ಚೆನ್ನಾಗಿ ಓದಿಸ್ತೀವಿ. ಆಯ್ತಪ್ಪ ನನ್ನ ಬಂಗಾರ. ಅಪ್ಪ ಅವ್ವ ನೀವೇನು ಹೆದರಬೇಡ್ರಿ, ನಾನು ಓದಿ ದೊಡ್ಡ ಅಧಿಕಾರಿ ಆಗ್ತೀನಿ. ನಮ್ಮ ಇಬ್ಬರ ತಂಗಿನೂ ಮದುವೆ ಮಾಡ್ತೀನಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತೀನಿ. ಸರ ಹೇಳು ಇರ್ಲಿ, ನೀ ಹೇಳು. ಸರ ಅಂತ ಹುಡುಗ ಅಂತ ದೊಡ್ಡ ಗುರಿ ಇತ್ತೇನ್ರಿ? ಕೆಲವೊಂದಿಷ್ಟು ಮಕ್ಕಳು ದೈವಾಂಶ ಸಂಭೂತ ಅಂತಿರ್ತಾವೆ, ದೇವ್ರ ಕೊಡುಗೆವು. ಸಣ್ಣ ವಯಸ್ಸಿನೊಳಗನ ಅವಕ್ಕೆ ಗುರಿ ಅನ್ನೋದು ಒಂದು ಇದ್ದೇ ಇರ್ತದೆ. ಸರ ನನಗೆ ಗುರಿನ ಇಲ್ರಿ. ಸರ ಗುರಿ ಅಲ್ರಿ, ಏನೇನು ಇಲ್ಲ ಇಲ್ರಿ ಆಕಿಗೆ. ಯವ್ವ ಹೌದು ಸರ, ಹೇಳ್ರಿ ನೀವು ಮುಂದಕ್ಕ. ಕೂತ್ಗಾರ. ಏಯ್ ಸುಮ್ ಕುಂದ್ರಿ, ಹೇಳ್ತೀನಿ. ಹೇಳ್ರಿ ಸರ, ಅವ್ರ ಹಂಗ ತೋರಿ ಕಿತ್ತಾಡ್ತಾರ್ರಿ ಅವ್ರು. ಚಣಕ್ ಬಣಕ್ ಸುಮ್ ಕುಂದ್ರಿ. ಆಯ್ತವ, ಹ್ಞೂ ಯವ್ವ. ಹೌದು ಸರ, ಇಲ್ಲಿ ಕಣ್ಣದ್ರಿ ಅದ್ರ ಓಡೋಕ್ಕಳ್ರಿ. ಹೌದೌದು ಕೇಳ್ರಿ, ಹೇಳ್ರಿ ಸರ. ಕೆಲವೊಂದಿಷ್ಟು ಮಕ್ಕಳಿಗೆ ಸಣ್ಣ ವಯಸ್ಸಿನೊಳಗನ ನಾನು ಹಿಂಗಾಗಬೇಕು, ನಾನು ದೊಡ್ಡ ಮನುಷ್ಯ ಆಗಬೇಕು ಅನ್ನೋದೊಂದು ಗುರಿ ಇರುತ್ತೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಯಾವಾಗಲೂ ಮುಂದೆ ಗುರಿ ಇರಬೇಕು, ಹಿಂದ ಗುರು ಇರಬೇಕು. ಆದ್ರೆ ಕೆಲವು ಮಕ್ಕಳಿಗೆ ಹೆಂಗಿರ್ತದೆ ಅಂತಂದ್ರೆ ಗುರು ಇಲ್ಲದೆ ಇದ್ರೂ ಕೂಡ ಮುಂದೆ ಗುರಿ ಇಟ್ಕೊಂಡು ಸಾಕ್ತಾ ಇರ್ತಾರೆ. ಅಂಥ ಅದ್ಭುತ ಮಕ್ಕಳು ಕೆಲವೊಂದಿಷ್ಟು ಇರ್ತಾವೆ. ಅಂಥ ಅದ್ಭುತ ಮಗುನೇ ಈ ನಮ್ಮ ಮಹೇಶ. ಹೌದೇನ್ರಿ ಅರ್ಥ ಆಯ್ತಾ? ಅವನು ಸಣ್ಣವನಿದ್ದಾಗಲೂ ಕೂಡ ಆ ಒಂದು ಇದನ್ನ ನೋಡಿಕೊಂಡು ತನ್ನ ಗುರಿಯನ್ನು ಸಾಧಿಸೋದಕ್ಕೆ ಅವನು ಬೆಳೀತಾ ಬರ್ತಾನೆ. ಹೌದು ಸರ, ಮುಂದೇನಾಗತ್ರಿ? ಮುಂದೇನಾಗ್ತೈತಿ? ಏನಾಗತ್ತೆ ಹೇಳ್ರಿ, ಬಡ ಬಡ ಹೇಳ್ರಿ. ಆಯ್ತು ಬರ್ರಿ ನೋಡ್ಕೊಂಡು ಬರ್ರಿ. ನೀವು ಕುಡಿದು ಕೆಳದು ಬಂದಿದ್ದೇನೆ ಹಂಗೇನಿಲ್ಲ ದೋಸ್ತ. ಈ ಸಾಲಿಗೆ ಹೋಗ ಕೆಟ್ಟ ಬ್ಯಾಸ್ರ. ಸಾಲಿಗೆ ಹೋಗ್ಬಿಟ್ಟು ಪಿಕ್ಚರ್ಗೆ ಹೋಗೋಣಂದ್ರ ನಮ್ಮ ಅಪ್ಪ ನಮ್ಮ ಕಾಟ ಗೊತ್ತಾರ ಹೊಡ್ತೀನಿ. ಹೆಂಗ್ ಮಾಡ್ಬೇಕು ಗೊತ್ತಾಗೋದು ನೋಡ್ಯಾ ದೋಸ್ತ. ಅದಕ್ಕೆ ನಾವೆಲ್ಲ ಇಲ್ಲ ಹೋಗ್ಬ ಯಾರೇನ್ ಮಾಡ್ತಾರ. ಎದಕ್ ಬೇಕಲೇ ದೋಸ್ತ, ಮತ್ತೆ ಗೊತ್ತಾರ ಹೊಡ್ಯಾಡ್ಸೊಡ್ತೇನ. ಏ ಬಾಲಿ ಹೋಗೋಣ, ಯಾರು ಗೊತ್ತಲ್ಲ ನೋಡ್ಕೊಂತೀವಿ. ಅಯ್ಯ ತಗೊಲೆ, ಈ ನಿಮ್ಮ ಅಪ್ಪ ನೋಡಿದ್ರ ಹೊತ್ನಾಗ ಹೊಡ್ದಂಗೆ ಹೊಡ್ತೇನ. ಏ ನೀ ಚಾಚ್ ಹೊಡ್ತಾ, ನಿಮ್ಮ ಅಪ್ಪ ನೋಡಿದ್ರೆ 1 ಕಿಲೋಮೀಟರ್ ದೂರ ನಿಂದಿರ್ತಿ. ಅಲ್ಲೇ ಅವತ್ತ ನೀನು ಹೌದಲೇ. ಏ ಇವ್ನು ನೋಡಿ, ಇವ್ನು ನೋಡಿ ಏ ಬಾಳ ಚಂದ ಕಾಣ್ತ ಬಿಡ. ನಾ ಏನಾಗಿಲ್ಲ ಏ ನಿನ್ನ ಏಪ್ಪ ನಿಮ್ಮ ಅಂತಲ್ಲಿ ಹೋಗಿದ್ವಾ? ನಿಮ್ಮ ಮನೆಯಾಗಿಲ್ಲ ಅಂದ್ರೆ ಅದಕ್ಕಾಯ್ತಲ್ಲ ಬಂದಿವಿ ನಾವು. ಅಲ್ಲೇ ಕೂತಿದ್ದೇನೆ ಬೈಕ್ ಮ್ಯಾಗ. ನಿಮ್ಮ ಮನ್ಯಾಗ ಕೇಳಿದ್ರ ಹೇಳಕ್ ಏನಂದ್ರೆ ಹೇಳಕ್ಕ, ಅದಕ್ಕೆ ನಾವ್ ಬಂದು ಓಡಿ ಹೊಟ್ಟೆ ಹೋಗತ್ ಬಿಡತ್ತೆ ದೋಸ್ತ. ಹೊಟ್ಟೆ ಅಲ್ಲೇ ದೋಸ್ತ, ಎದಿ ಐತಿ ಇಲ್ಲ ನೋಡ ಹೊಟ್ಟೆ ದೋಸ್ತ. ಹೊಟ್ಟೆ ಹೊರಗ ಹೊಟ್ಟೆನ ಏನಿಲ್ಲ, ಒಂದು ಗೊತ್ತಾಗಲ್ಲ ದೋಸ್ತ. ಸರಿ ತೋಪ ದೋಸ್ತ. ಅಲ್ಲೇ ದೋಸ್ತ ಇಷ್ಟೆಲ್ಲ ಹೇಳ್ತೀನಿ, ಟೆಸ್ಟ್ ಮಾಡಿ ಹಿಡ್ದಾಕ ಬರೋದಲ್ಲ ನಿನಗ. ಕುಡಿದ್ರೆ ಇದು ಮಾಡಲ್ಲ, ಕುಡಿದ ಇಷ್ಟು ಮಾಡ್ತಾವ ನೋಡಿ. ಕುಡಿಲಾರ್ದನ ಇಷ್ಟು ಮಾಡ್ತಿದ್ದೆ, ಕುಡಿದ್ರೆ ಹೆಂಗ ನೀನು ಬಳೆವ
ಹಂಗೇನಿಲ್ಲ ಮಹೇಶ್ ಅಲ್ಲೇನ್ರಿ ನಿಂಗೆ ಎದಕ್ ಬೇಕವ ಕೆಲ್ಸಕ್ಕೆ ಬಂದ ಅವ ಮನ್ಯಾಗ ಇರ್ತಾನ ನೋಡ ಓದವು ಬರೆಯವು ಇರ್ತಾವ ಅಂತಂದು ಮನ್ಯಾಗ ಇರ್ತಾನ ಬರ್ಬೇಕಿತ್ತವ ಇನ್ನೂ ಬಂದಿಲ್ಲ ಯಾಕ ಅವ್ನು ಓದೇನ ಅವ್ನ ಮನಿ ಏನ ಅವ ಅಷ್ಟ ಬೇಡ ಬಿಡು ಈ ಕ್ರಿಕೆಟ್ ಆಡಕ್ ಬರ್ಬೇಕು ನಮ್ ಕುಟ್ಟಾಗ ಬರ್ತಾನ ತಡಿ ಬರೋ ಹೊತ್ತಾಗೈತಿ ಬರತ್ತನ ಬರ್ತಾನ ಈಗ ಕಾಯನ ಬಂದ್ರ ಬರ್ಬೇಕು ಬಂದ್ ನೋಡ ಇಲ್ಲೇ ಬಂದ್ ನೋಡ ಮಹೇಶ ಕೈಗೆ ನೋಡ ಇಲ್ಲಿ ಏನ ಕೂಲಿ ಎಷ್ಟು ನಿಂದು 100 ರೂಪಾಯಿ ಬರ್ತೈತಿ ಗ್ರೆಸ್ ನೋಡ ಲೇ ಬಿಡ್ರ ಮೈಯಂದು ಕೂಲಿ ಬರತ್ತಿ ಕೂಲಿ ಎಷ್ಟು ನಿಂದು ಕೇಳೋಣ ಎಗ್ರೆಸ್ ಪಾರ್ಟಿ ಕೇಳ ಮಾವ ಸಾಕು ಹುಳೆ ತಿಂದಿದ್ದ ಅದು ಕೂಲಿ ಕೊಟ್ಟು ಕಳ್ಸ ಪಾರ್ಟಿಗೆ ಹೋಗದ ಇವತ್ತಂಗ್ರ ಎಗ್ರೆಸ್ ಮಯ್ಯ ಹೆಂಗೋ 100 ರೂಪಾಯಿ ಬಂದೈತಿ ಮತ್ತೆ ಎಗ್ರೆಸ್ ಏನಾರ ಹೇಳಂಗ ಅದಿ ಏನೋ ಮತ್ತೆ ನೋಡ ದೋಸ್ತ ತಪ್ಪು ತಿಳ್ಕೊಬಾರ್ದು ಹಬ್ಬ ಅಂತೀಗ ತಂಗಿಯರ್ಗೆ ಏನಾರ ಕೊಡಿಸ್ಬೇಕು ಹೌದಾ ದೋಸ್ತ ಸರಿ ದೋಸ್ತ ಮುಂದ್ಲಾರಕ್ಕಿನಲ್ಲ ಕೊಡಿಸ್ತೀನಿ ದೋಸ್ತ ಹ್ಞೂ ದೋಸ್ತ ತಪ್ಪು ತಿಳ್ಕೊಬೇಡ್ರಿ ಹ್ಞೂ ದೋಸ್ತ ಅಲ್ಲೇ ದೋಸ್ತ ಕ್ರಿಕೆಟ್ ಆಡೋ ಹೊತ್ತಿಗೆ ಬರೋ ಇಷ್ಟೊತ್ತಿಗೆ ಬಂದ್ರೆ ಏನ್ ಮಾಡೋದು ಅಲ್ಲಿ ಊರ ಚಂಜ ಹಾಕ್ಪ ಅಲ್ಲ ಹೋಮ್ವರ್ಕ್ ಮಾಡಿ ಇಲ್ಲಿ ಯಾವ ಹೋಮ್ವರ್ಕ್ಲೆ ನಾಗರಾಜ್ ಸರ್ದೆ ಅಯ್ಯೋ ನಾನು ನಾಗರೇಶ್ ಹೋಮ್ವರ್ಕ ಮಾಡಿಲ್ಲ ನೀವ್ರಿ ನಾವು ಮಾಡಿದ್ದೆ ಸ್ವಲ್ಪ ನಿಮ್ ಪೇರ್ ಕೊಳ್ಳಿ ಅಪ್ಪ ರಾತ್ರಿ ಮನಿ ಬಾರಿ ಕೊಡ್ತೀನಿ ಅಂತ ಲೇ ದೋಸ್ತ ನೀ ಪೇರ್ ಬರ್ದು ನಾನು ಕೊಟ್ಬಿಡು ನಾ ಬರ್ದು ಬರ್ತೀನಿ ನಮ್ಮ ಮನಿ ಬಂದ್ಬಿಡ ಎಲ್ಲ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿರ್ತೀವಿ ಬಿಡ ನೀನು ನಮ್ ಕಾರ್ಯ ಅದೇ ನಾವ ಮಾಡ್ಬೇಕಲ್ಲ ಅದನ್ನ ಹ್ಞೂ ಸರಿ ಬಾ ದೋಸ್ತ ಹಾಂ ಹೋಗ್ಬರ್ರಿ ಬರ್ರಿ ಕ್ರಿಕೆಟ್ ಆಡಕ್ ಹೋಗ್ಬರ್ಲಿ ದೋಸ್ತ ತಡ್ರಿ ನಿನ್ನೆ ನಾ ಸಿಂಡಲೂರ್ ಜಾತ್ರೆ ಹೋಯ್ತ ನಾನ ಒಂದ್ ಟೆಸ್ಮಾ ತಂದಿನ್ ನೋಡ್ರಿ ಹೆಂಗೈತೆ ಅಯ್ಯ ಬಾರಿ ಇದ್ ಬಿಡಪ್ಪ ಲೇ ದೋಸ್ತ ನಾನು ಟೆಸ್ಮಾ ನಿನ್ ಟೆಸ್ಮಾ ಅಲ್ಲಿ ನಾನು ಟೆಸ್ಮಾ ಮರ್ಯ ತೆಗ್ದಿ ಟೆಸ್ಮಾ ಒಳಗೆ ಇಟ್ಕ ಸುಮ್ಮನೆ ಟೆಸ್ಮಾ ಒಳಗೆ ಇಟ್ಕ ದೋಸ್ತ 40 ರೂಪಾಯಿ ಕೊಡ್ತಾನೆ ಇಲ್ಲಿ ನಾ 80 ರೂಪಾಯಿ ಕೊಡ್ತಾನೆ ಟೆಸ್ಮಾ ಒಳಗೆ ಇಟ್ಕ ದೋಸ್ತ ಆತು ಒಳಗೆ ಇಟ್ಕ ಅವ ದೇವರೇ ರೊಕ್ಕ ಕೊಡ್ತಾನಿಲ್ಲ ನಮ್ಮ ನೀ ತೆಗಿ ಸ್ವಂತ ರೊಕ್ಕತ್ತದ ಮಾನ್ಯ ಗುಳೆಲಕ್ಕನ ಜಾತ್ರೆಗೆ ಹೋಯ್ದ್ವಿ ಅವಾಗ ಒಬ್ಬ ತಣ್ಣ ಕಿಶದ ಅಂತಕಲ್ಲ ನಾವ ಲೇ ಯಾಕಂದ್ರೆ ಮುಂದೆ ಹಿಂಗೆ ನಾನು ಮರ್ಯಾದೆ ತೆಗೆದ್ರಿ 80 ರೂಪಾಯಿ ಕೊಟ್ಟಿದ್ದೆ ಚಸ್ಮಾಕ 80 ರೂಪಾಯಿ ಹೋಗ್ರಿ ಬರ್ಬಾರ್ದ ಸಣ್ಣಕ್ಕಾಗಲ್ಲ ಒಟ್ಟು ಭಯ ಮಾಡೋದು ಕಲ್ಕ ಬೇ ಹೇಳ್ಬೇಕ ನಿನಗೆಲ್ಲ ನಿಮ್ಮ ಅಕ್ಕನ ನೋಡಿದ್ರೆ ಕಲ್ಕ ಒಟ್ಟು ನಾ ಏನ್ ಮಾಡಿದ್ರೆ ಸೇರೋದಲ್ದೆ ಒಟ್ಟು ಬುದ್ಧಿಗೆ ಹೇಳ್ತೀನಿ ತಿಕ್ಕಬೇ ಎಲ್ಲದಕ್ಕೂ ಹಂಗ ಒಟ್ಟು ಕೊಡ್ತೀಯ ನೀನ ಹೋಲ್ ಬಿಡ್ಬೇ ಮಾಡಕತ್ತೇಳಲ್ಲ ಎದಕ್ ಬೈತಿ ಹೇಳ್ಕೊ ನೀನಾರ ನೋಡ್ಬೇ ಅವ ನೀವು ಸುಮ್ಮನೆ ಇರ್ಬೇಕು ನೋಡ್ರಿ ಹುಡುಗ ಬುದ್ಧಿಗೆ ಹೇಳಬೇಕಾರ ಆಟ ಬರ್ಬೇಡ್ರಿ ಹೇಳಿ ನೋಡ್ರಿ ಈಗ ನಿಮ್ಲಿದ್ದನ ಅಂತ ಹುಡ್ರು ಹಾಳಾಗಿರದ್ರಿ ನೋಡ್ರಿ ಕಣ್ ಮುಂದನ ಹೋಗಿದ್ದಾರ್ರಿ ಇಂತಕ್ಕೆ ಕಟ್ಟಿಗೆ ಬಳೆ ಮಾಡ್ಬೇಕಂದ್ರೆ ನಾವ ಮ್ಯಾಲೆ ನೇರಿದ್ದಾರ ಕೊಡ್ತಾರೆ ನೀನು ಎಲ್ಲಿದ್ದಾರ ಬೀಳ್ತಾವ್ರಿ ಇವ ಹೋಲ್ ಬಿಡು ಬೇವ ಸಣ್ಣಕ್ರ ಇದು ಹಂಗ ಮಾಡ್ದೈತಿ ಇದು ಏನ್ ಮಾಡ್ತೀಯ ಏನ ನೋಡಕ್ ದೊಡ್ಡಕ್ಕ ನೀನು ನೋಡ ನಿನ್ನ ಹೊಡ್ತಾ ಇರ್ತಾಳೆ ಇಲ್ಲಪ್ಪ ಮೇಷ ನನಗಂತ್ರ ಹೇಳಿ ಸಾಕಾಗೈತಪ್ಪ ನಿಮ್ ತಂಗಿಯರಿಗೆ ನೀನ ಏನ್ರಿ ಅಕ್ಕ ಮಾಡ್ಕ್ಯಾರಪ್ಪ ಬುದ್ಧಿ ಯಾರ ಕಲಸು ಇಷ್ಟ ದಿನ ತೀರ ಬರೆ ಮಾಡಕತ್ತಾರಪ್ಪ ಇವ್ರು ಇಷ್ಟ ದಿನ ಹೇಳಿ ಸಾಕಾಗೈತಿ ಸಣ್ಣಕ್ಕದ ಬಿಟ್ರು ಬೇವ ಯಪ್ಪ ತಗೋಬೇವ ತಂಗಿಯರಿಗೆ ಏನು ಕೊಡ್ಸು ಹಬ್ಬಕ್ಕ ಯಪ್ಪ ರೀ ನೋಡ್ರಿ ನನ್ನ ಮಗ ಒಂದಿನ ಶಾಲೆ ರಜೆ ಇದ್ದಾಗ ಹೋಗಿ ಕೆಲ್ಸಕ್ಕೆ ಹೋಗಿ ಅವ್ವ ತಗೋರವ್ವ ತಂಗಿಯರ್ಗೆ ಹಬ್ಬಕ್ಕೆ ಅರ್ಬಿ ತೊಂಬ ಅಂತಾನ ಎಂತ ಶಾಣೆ ಮಗ ಅದನ್ರಿ ನಾವೆಂತ ಪುಣ್ಯ ಮಾಡೀವ್ರಿ ಇಂಥ ಮಗನ ಹುಟ್ಟ್ಯಾಕ ನಾ ಮಟ್ಟ ಚಿಂತೆ ಪಡ್ಬಾರ್ದು ನಾನಾ ದುಡ್ದಾಕ್ನೆ ಅಂತ ನಿಮ್ಗ ಯಪ್ಪ ದೇವ್ರು ಚೆನ್ನಾಗಿಟ್ಟ ಬಿಡಪ್ಪ ನಮ್ಮನ್ನ ಸಾಕು ತಡೆಯಪ್ಪ ಒಂದು ನಿಮಿಷ ತಗೋರಪ್ಪ ಯಪ್ಪ ಹಿಡಿ ಹಬ್ಬಕ್ಕೆಲ್ಲ ಊರಾಗ ಹೊಸ ಅರ್ಬೇಕಂತಾರ ನೀನ ಹಾಕಿ ಹಿಡಿ ಯಪ್ಪ ಅಲ್ಬೇವ ಅಣ್ಣ ಕಷ್ಟ ಹೊಸ ಬಟ್ಟೆ ನನಗಿಲ್ಲನ ಅಲ್ರತ್ನ ಮುದ್ದಿನ ಮಗ ಅಲ್ಲ ಅತ್ತಗಷ್ಟ ಯವ್ವ ಯಾರಿಗಲ್ಲ ನಮಗ್ ನೀವು 3 ಮಂದಿನ ಒಂದವ ಅವ್ರಿಗಂತ ಇವ್ರಿಗಂತ ನಾ ಮಾಡಲ್ಲವ ನಿಮಗ ತರ್ಲಿಲ್ದ ಇರ್ತೀನೋ ನೀವು ನಾನು ತಿಂದ ಬಿಡ್ತೀನಿ ನೋಡವ ಹೌದಾ ಆಯ್ತು ಅವ್ರ ಬೇವ ಎಲ್ಲಾರು ಹಬ್ಬ ಮಾಡಂಬರಿ
ಅರಳಿದ ಪ್ರೀತಿಯ ಸಂಚಾರ ದೇವರ ಬಂದರು ನಾಚಲಿಗೆ ಸ್ವರ್ಗವೇ ನಮ್ಮ ಸಂಸಾರ ಅಮ್ಮ ಕಡೆಗೆ ಏ ಬೇಡ ನನ್ನ ಚಸ್ಮಾಕ್ ಮರ್ಯಾದೆ ಇರಂಗಿಲ್ಲ ಅದ ನಾ ಚಸ್ಮಾ ತೆಗೆದು ಒಟ್ಟಾಡಂಗಿಲ್ಲ ನೀನು ಕರ್ಮ ಚಸ್ಮಾ ಬೇಡದ ಏ ಬೇಡ ಅದು ಬೇಕು ನನಗೆ ಚಸ್ಮಾ ನನಗೆ ಬೇಕು ಬೇಡದ ಯಾಕೆ ಹೇಳ ನಿನಗೊಬ್ಬ ಹೋಗ ಯಾಕ ಇಷ್ಟು ಅದೀವಿ 1 2 3 4 5 6 ಅದೀವಿ ನಿಂದು ಎಷ್ಟು ಹೇಳಿ ಚಸ್ಮಾ 80 ರೂಪಾಯಿ 80 ರೂಪಾಯಿ ಬಿಡೋಗನ ನಾಳೆ ಎಲ್ಲರೂ ಜಾತ್ರೆಗೆ ಹೋಗೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಆರಾಮಪ್ಪ ಮಹೇಶ ನೀವೆಲ್ಲ ಆರಾಮಪ್ಪ ಏನ ಡಿಸೈಸ್ ನೆಪ್ಸಿರಲ್ಲ ಶಾಲೆ ಬರ್ರಿ ಎಲ್ಲಾರ ನಿನ್ನೆ ಕೊಟ್ಟಿದ್ದೆ ಹೋಮ್ವರ್ಕ್ ಮಾಡಿರಲ್ಲೇ ನೀವು ಯಾವ ಮಾರ್ಕ ಮಾಡಿರಿ ಅಲ್ಲೇ ಮಾಡಿರಿ ಅಲ್ಲೇ ಏ ನೀ ಮಾಡಿ ಅಲ್ಲ ಮಾರ್ಕ ನಾನು ಬರ್ಯಾಕತ್ತಿದ್ದೆ ಅವಾಗ ಪೆನ್ ಮೂಡ್ಸತ್ಲೆ ಅನ್ನೋದ್ಲೆ ಅದ ಪೆನ್ನಿ ಕತ್ತಿನ ಮುರಿದೋತು ಹೋಗೋ ಏ ನೀ ಮಾಡಿ ಅಲ್ಲೇ ಅರ್ಧ ಮಾಡಿಪ್ಪ ಅಲ್ಲೇ ನೀಲ್ಲ ಯಪ್ಪ ಕೇಳಿಲ್ಲ ಕೇಳಬೇಕ ಕೇಳ ಕೇಳ್ತೀಯ ಕೇಳಿಲ್ಲ ಹೇಳ್ತ ನೋಡು ನಿನ್ನೆ ನಾನು ಇವ್ರ ಮನೆಗೆ ಹೋಗಿದ್ನಪ್ಪ ಯಾರ ಮನೆಗೆ ಇವ್ರ ಮನೆಗೆ ಅಲ್ಲ ಮಹೇಶ್ವರ ಮನೆಗೆ ಇಸ್ಕೊಂಬರಕಂತಂದು ಹೋದೆ ಬ್ಯಾಸರ ಆತು ಹೊಳಿ ಬಂದೆ ಅಯ್ಯೋ ನೀ ಅಮರ್ ಮಾಡಿ ಅಲ್ಲೇ ನೀಲ್ಲೇ ಅರ್ಧ ಮಾಡಿಲ್ಲೇ ಮರೆ ನೀಲ್ಲೇ ನೀ ಮಾಡಿ ಅಲ್ಲೇ ನಾನಾ ಹೋಮ್ವರ್ಕ್ ನಾನಾ ಹೇಳಿ ನಾನೇ ಹೇಳಿ ನಾನಾ ನೀ ಮಾಡಿಲ್ಲ ನಾ ಮಾಡೇ ಇಲ್ಲ ಹೋಮ್ವರ್ಕ್ ನೀ ಬದ್ಲ ಯಾರು ನೀನು 420 ದೋಸ್ತ ನೀನ್ ನಿನ್ನೆ ಅಡಗೋದ 6 ಹೊಡೆಯಲ್ ಬಾಲ ಆ ಬಾಲ್ ಸಿಗ್ಲಿಲ್ಲಪ್ಪ ಮನೆಗೆ ಹೋದೆ ನಮ್ಮಪ್ಪ ಕೇಳಿದ ಬಾಲ್ ಎಲ್ಲೈತ್ಲೆ ಅಂದ ಬಾಲ್ ಎಲ್ಲೈತ್ಲೆ ಅಂದ ನಮ್ಮ ದೋಸ್ತರ ಮನೆಗೆ ಆಯ್ತಂದ್ಯಾ ನಾಳೆ ಬಾಲ್ ತರಲ್ಲ ಅಂದ್ರ 25 ರೂಪಾಯಿ ಬಾಲ್ ಅದ ಹೊಡೆದು ಹೊರಗೆ ಹಾಕ್ ನೋಡಂದ ಅದಕ್ಕ ನಮ್ಮ ದೋಸ್ತರ ಮನೆಗೆ ಆಯ್ತು ಅಂದ ಸುಮ್ಮನೆ ಬಂದ್ಯಾನ ಶಾಲೆಗೆ ಹೋಗ್ಬರ್ಲಿ ಲೇಟ್ ಆಗೈತಿ ಸಾಲಿಗೆ ಹೋದ್ರ ಸೋರ್ ಹೊಡಿತಾರ ನಾ ಹೋಮ್ವರ್ಕ್ ಮಾಡಿಲ್ಲ ಏನಿಲ್ಲ ನಾ ಓಡಿ ಹೋಗ್ಬಿಡ್ತೀನಿ ಪಾಸೀರ ನಾವಿಬ್ರು ಹೋಗಲ್ಲೇ ದೊಡ್ಡ ಏ ಬ್ಯಾಳೆ ದೋಸ್ತ ಬ್ಯಾಡ ಹೋದ್ರ ನಾವು ಇವತ್ತೊಂದು ಏನು ಕಾಣ ಹೇಳಿ ಬಿಡುವಂತಂದ್ರ ಬರ್ರಿ ನೋಡಿ ಕೇಳಿಲ್ಲ ಹೊಡಿಸ್ಕೊಂಡು ಸಾಕಾಗೈತಮ್ಮ ಹೊಡ್ತಿದ್ದ ಕೈ ಎಲ್ಲ ಅವು ದಾಟ್ ಬಿಟ್ಬಿಟ್ಟವು ಹೋಗಾಡ್ಲಿ ನಾನು ಅಂಕ್ರಿ ಆಡ ಹೊಡ್ತಾವ ನೋಡಿ ಹೊಡಿಸೋ ನಾವು ಬರ್ರಿ 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 ನಮಸ್ತೆ ಕುಂದ್ರಿ ಯಾರ್ಯಾರು ಹೋಮ್ವರ್ಕ್ ಮಾಡ್ರಿಪ್ಪ ತಂಬರ್ರಿ ಇಲ್ಲಿ ನೋಡೋಣ ತಮ್ಮಪ್ಪ ಮಹೇಶ ಸರ್ ತೋಮಾಯ್ಸ ಎಲ್ಲ ಕರೆಕ್ಟ್ ಮಾಡಿಕೋ ಗುಡ್ ಕುಂದ್ರಿ ನೀ ತಮ್ಮರಪ್ಪ ಹೋಮ್ವರ್ಕ್
ಏನ ನೀ ಅರ್ಧ ಮರ್ಧ ಮಾಡಿ ಅಲ್ಲ ಹೋಮ್ವರ್ಕ್ ಸರ್ ಮನೆ ಕೆಲಸ ಇತ್ರಿ ಸರ್ ಹಿಡ್ಕಲೆ ಏನ್ ಜಾಸ್ತಿ ಮಾತಾಡ ಹಿಡ್ಕ ಕೈಯ ಸರ್ ಬ್ಯಾಡ್ರಿ ಸರ್ ಹಿಡ್ಕಲೆ ಸರ್ ಬ್ಯಾಡ್ರಿ ಹಿಡ್ಕ ಬಾಲೆ ಬಗ್ಗ ಬಗ್ಗಲೆ ಬಗ್ಗ ಬಗ್ಗಲೆ ಏ ಮಾತಾಡೇನ್ ತಮ್ಮರಿ ನೀವು ಮಾಡಿಲ್ಲಪ್ಪ ಹೋಮ್ವರ್ಕ್ ಏ ಹೆಚ್ಚಿಗೆ ಮಾತಾಡೋರು ಬಗ್ಗಲೆ ಸರ ಬಗ್ಗಲೆ ಬಗ್ಗಲೆ ಸರ ಸರ ನಾನೇ ನೀನು ಮಾಡಿ ಸರ ಹೆಚ್ಚಿಗೆ ಮಾತಾಡಬೇಡಿ ಹೆಚ್ಚಿಗೆ ಮಾತಾಡಬೇಡ ಬಗ್ಗ ಸರ 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 ಅವ ಮಾಡಿಲ್ರಿ ಅವ ಮಾಡಿಲ್ರಿ ಬಾಳೆ ಬಗ್ಗಲೆ ಏ ಮಹೇಶ ನೋಡಿ ಕಲಿಡ್ಲಿ ಆ ಮಹೇಶ ಒಂದ್ ದಿವಸ ಹೋಮ್ವರ್ಕ್ ಕೊಟ್ಬೇಡ ನೋಡು ಮಹೇಶ ನಂಗೆ ಆಗ್ಲಿ ಯಾವಾಗ ಹಾಕಿರೋ ನೀವು ಮಹೇಶ ನಂಗೆ ಕಲೀರಿ ಸ್ವಲ್ಪ ಏಯ್ ಏಯ್ ನೀವೆಲ್ಲ ಇದ್ರಿ ನಮಸ್ಕಾರ ಸರ್ ನೋಡಿ ಸರ್ ಇವರು ಶಾಲೆ ಬಿಟ್ಟು ಅಲ್ಲಿ ಕೆರೆ ದಂಡ್ಯಾಗ ಆಟ ಆಡಕತ್ರಿ ಇವರು ಮೀನ ಹಿಡಿದ್ನ್ಯಾ ಅದನ್ನ ಮಾಡಿದ್ನ್ಯಾ ಅಂತೇಳಿ ಎಲ್ಲ ಇದ್ರಿ ನೀವು ಎಲ್ಲ ಇದ್ರಿ ಶಾಲೆ ಬಿಡೋದು ಗೊತ್ತಾಗಲ್ಲ ನಿವಾಗ ಏಯ್ ಬಗ್ಗಲೆ ಇವಾಗ ಫೋನ್ ಹೊಂಟೇದನ್ರಿ ಇವ ಸರ್ ಬೇಷ ಒಂದೆರಡು ಹತ್ತು ಕಡ್ದ ಬರೋರಿಗೆ ಇಲ್ಲಿ ತನಕ ಇವ್ರೇನು ಬುದ್ಧಿ ಕಲಂಗಿಲ್ರಿ ನಮ್ಮ ಊರಾಗ ಉಡಾಳ್ರಿ ಉಡ ನೋಡ್ರಿ ಈಗ ಎಲ್ಲ ಹುಡ್ನ ಹಾಳು ಮಾಡ್ತಾನ್ರಿ ಇವಾರ್ದ ಉಡೋತನ ಮಾಡಿದ್ರೆ ಏನಿಲ್ಲ ಮರಯ ನೀವು ನೋಡು ಮಹೇಶ್ ನೋಡಿ ಕಲ್ರಿ ಒಟ್ಟ ನೀವು ಎಲ್ಲರ ಬಗ್ಗೆ ನಿಂತೀರಿ ಮಹೇಶ ಬಗ್ಗೆ ನಿಂತಲ್ಲ ಕಾರಣ ಏನು ಅವ ಕೆಲಸ ಮಾಡ್ತಾನ ಹೋಮ್ವರ್ಕ್ ಮಾಡ್ತಾನ ಮನಸ್ಸಿದ್ದ ಅರ್ಥ ಮಾಡ್ಕೊಂಡೆ ಮಾಡ್ತಾನ ಶಾಲೆ ಕರ್ಕಂತ ಬರ್ಕಂತ ಮಾಡಕತ್ತಾನ ಕಲ್ರಿ ಒಟ್ಟು ಕಲೀರಿ ಮಹೇಶ ನೀನು ತಲೆ ಕೆಡ್ಸೋಡಪ್ಪ ಅವ ಹಾಳಾಗರ ಹಾಳಾಗ್ಲಿ ಹೌದಾ ಹಾಳಾಗ್ಲಿ ಇವತ್ತು ನೋಡು ಯಾರೋ ಬರ್ತಾರ ಅಂತೇಳಿ ದಾರಿ ಬಿಡಬಾರ್ದು ನೋಡ್ಲಿ ಏ ಕೇಳ್ರಿಲ್ಲ ನೋಡ್ರಿ ಇದರ ಮೇಲೆ ಹೇಳ್ತ ಮೊದ್ಲು ನೀವು ಇದೇ ಥರ ಏನು ಕೆಲಸ ಮಾಡ್ಕೊಂತ ನಮಸ್ಕಾರ ಹೇಳೋದು ಪಕ್ಕ ಏ ಸುಂಡ್ಗಲ್ಲ ನೋಡು ನೀವು ಈ ಥರ ಏನು ಶಾಲೆ ಬಿಟ್ಟು ಓದೋದು ಬಿಟ್ಟು ಹಳ್ಳ ಕಟ್ಟಿಡದ್ನೆ ಮೀನು ಹಿಡಿದ್ನೆ ಅಂತ ಮಾಡಕತ್ರಿ ಅಂದ್ರೆ ಜೀವನ ಪೂರ್ತಿ ಅದನ್ನ ಮಾಡ್ಬೇಕಾಗತ್ತ ನಿಮ್ಮ ಅಪ್ಪರ ಏನು ಮಾಡ್ತಾರೆ ಕೆಲಸ ನಿಮ್ಮ ಅಪ್ಪನ ಬರೀ ವರ್ಗ ಕೆಲಸ ಇಲ್ಲ ನಿಮ್ಮ ಅಪ್ಪರ ಏನು ಮಾಡೋದು ಕೆಲಸ ಗೊಂಡಿ ಕೆಲಸ ಮಾಡ್ತೀನಿ ನಿಮ್ಮ ಅಪ್ಪನ ದುಡಿಯೋಕೆ ಅಷ್ಟೇ ಬರೀ ನೋಡ್ರಿ ನಿಮ್ಮ ಅಪ್ಪರ ಕಷ್ಟಗಳು ದೂರ ಆಗ್ಬೇಕಂದ್ರ ನಿಮ್ಮ ಮೇಲೆ ಇರ್ತಕ್ಕಂಥ ಕನಸುಗಳನ್ನ ಅವ್ರು ನಿಮ್ಮ ಮೇಲೆ ಇಟ್ಟಿರ್ತಾರೆ ಹೌದಾ ನೀವು ಕರೆಕ್ಟ್ ಶಾಲೆ ಕಲಿತ್ರಪ್ಪ ಅಂತಂದ್ರೆ ಉದ್ಧಾರ ಹಾಕಿರಿ ಮಹೇಶನ್ ಕಲಿಯಂಗ ಕಲೀರಿ ಯಾರೋ ಬರ್ತಾರೆ ಅಂತೇಳಿ ನೀವು ದಾರಿ ಬಿಡಬಾರ್ರಿ ನೀವು ಬರ್ತೀರಂತ ಇನ್ನೊಬ್ಬರು ದಾರಿ ಬಿಡ್ಬೇಕು ಹಂಗೆ ಸಾಧನೆ ಮಾಡ್ರಿ ಅಂತ ಕೇಳ್ತಾ ಮಹೇಶ ನಿನಗೊಂದು ಡೈರಿ ಕೊಡ್ತೀನಿ ಅಂತ ನೀನು ಪ್ರತಿ ದಿನದಲ್ಲಿ ಏನೇನು ಮಾಡ್ತೀನಿ ಏನೇನು ಅನ್ನೋದನ್ನ ಒಂದು ಡೈರಿ ಒಳಗೆ ಬರೆದ್ರು ಮುಂದೆ ನಿನ್ನ ಕತೆ ಎಲ್ಲರೂ ಓದಂತ ಆಗಲಿ ಒಳ್ಳೆ ಸಾಧನೆ ಮಾಡ ಅಂತ ಹೇಳ್ತಾ ನಾನಿಲ್ಲಿ ಹೋಗ್ತೀನಿ ಸರ್ ಧನ್ಯವಾದ ಚೆನ್ನಾಗಿ ಓದಿಕೊಂಡ್ರು ಹಾಂ ಆಯ್ತು ಸಾಕ್ ಬಿಡ್ಲಿ ಸರ ಗುರುಗಳ ಜೊತೆ ಚೆನ್ನಾಗಿದೆ ನೋಡಿ ಸರ ಹೌದು ಸರ ಮಹೇಶ್ ಅಣ್ಣ ಫ್ರೆಂಡ್ಸ್ ಜೋಡಿನ ಚೆನ್ನಾಗಿದ್ದಾರಲ್ಲ ಸರ ಹೌದು ಸರ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಅಲ್ರಿ ಸರ ಮಹೇಶ್ ಅಣ್ಣ ತಿರುಗಿದೆ ಅದು ನನ್ನ ಇಷ್ಟ ಅಯ್ಯ ಅಂದ್ರೆ ಏನು ಹೇಳ ಏಯ್ ಸಾಕು ಕುತ್ಕರೆ ಸ್ವಲ್ಪ ಕುಂದ್ರಬೇ ಇಬ್ರು ಒಂದ ನಿಮಿಷ ಕುಂದ್ರ ನೀನು ಕುಂದ್ರಬೇಕು ಏನೇನು ಇತ್ಗ ಅವ್ರು ಏನೋ ಹೇಳಕತ್ತಿದ್ರ ನಿನಗೇನಾಗಿತ್ತು ಅಂತದ್ ಏನಾಗಿತ್ತವ ಇನ್ನೇನ್ ಕಷ್ಟ ರೀ ಸರ್ ಮಹೇಶ್ ಅಣ್ಣಗ ಅದಕ್ಕೆ ಸುತ್ತ ಹಂಗ ಕೇಳಿದೆ ಖರೆ ಇದೆ ನೀ ಹೇಳೋದು ಬಹಳ ಖರೆ ಅದ ಕುಂದ್ರ ಕುಂದ್ರಬೋದಾರಿ ಮಹೇಶ್ ಅಣ್ಣಗೆ ಕಷ್ಟ ಐತ್ರಿ ಸರ್ ಮಹೇಶ್ ಅಣ್ಣಗೆ ಇನ್ನೇನ್ ಕಷ್ಟ ಐತೆ ಹೇಳ್ರಿ ಸರ್ ಹೇಳ್ತೀನಿ ಹೇಳ್ರಿ ಸರ್ ಹೇಳ್ತೀನಿ ತಂದೆ ಜೊತೆಗೆ ಚಲೋ ಅದಾನ ತಾಯಿ ಜೊತೆಗೆ ಚಲೋ ಅದಾನ ಗೆಳೆಯರ ಜೋಡಿನೂ ಚಲೋ ಅದಾನ ಮಾಸ್ತರ್ ಜೋಡಿನೂ ಚಲೋ ಅದಾನ ಸಮಾಜದಾಗೂ ಚಲೋ ಅದಾನ ಒಳಗೂ ಚಲೋ ಅದಾನ ಹೊರಗೂ ಚಲೋ ಅದಾನ ಇಂಥ ಮಗನ್ನ ಪಡೆದಂಥ ಆ ತಂದೆ ತಾಯಿಯರು ಪುಣ್ಯವಾನರಲ್ಲೇನ ಹೌದಲ್ಲ ನೀವು ಅದಿ ಸಮಾಜದಾಗ
ಯಾವಾಗಲೂ ಜವಾಬ್ದಾರಿಯನ್ನು ಅರಿತು ನಡ್ಕೊಳ್ಳೋದು ಕಲಿಬೇಕು, ಹೌದು ಸರ್ ತಿಳ್ಕೊಂಡು ಓದೋದು ಕಲಿಬೇಕು. ಹೌದು ಸರ್ ಇನ್ನೊಬ್ರು ಹೇಳೋವರೆಗೂ ಕಾಯಬಾರ್ದು. ಹೌದು ಸರ್ ಈಕಿ ಮಾಡಿಲ್ಲಲ್ಲ, ನೀ ಹೇಳಕತ್ತಿದೆ ಆಕಿ ತಿರ್ರಾಕತ್ತಾಳಲ್ಲ, ಹೌದೌದು ಆಕೆ ಹುಚ್ಚಿಡ್ದತ್ರಿ ಅದಕ್ಕೆ ಹೇಳೋದು ಒಂದು ನಿಮಿಷ ಸಮಾಧಾನ ಮಾಡ್ಕೊಂಡ್ರೆ ನೀವು. ಸುಮ್ ಕುಂದ್ರ ಜಾಗ. ಹೊಟ್ಟೆಗೆ ಹಾಕ್ಯಂಡು ಇಂಥ ಹೊಟ್ಟೆಗೈತಿ. ಹೌದನ್ ಸರ ಹಾ. ನಮಗೆಲ್ಲ ಕೇಳ್ತಿ ಸರ ಯವ್ವ ಇನ್ನೂ ಹಾಕ್ಯಂದ್ರೆ ಹೊಡೆದೋಕತಿ. ಹೌದನ್ರಿ ಸರ ಈಗ ನಾ ಹೇಳ್ದ ಅರ್ಥ ಆತ? ಜೀವನದಾಗ ಜವಾಬ್ದಾರಿ ಇರಬೇಕು. ಅದನ್ನು ಯಾರ ಕಡೆಯಿಂದ ಕಲಿಬೋದು ನಾವು? ಮಹೇಶನ ಕಡೆಯಿಂದ ಕಲಿಬೇಕು. ಜೀವನ ಹಿಂಗೆ ಇರೋದಿಲ್ಲ. ಯಾಕೆ ಹೇಳು? ಬಸ್ ಹಿಂಗೆ ಹೋಗ್ಕೊಂತ ಯಾವುದೋ ಒಂದು ಹಂತದೊಳಗೆ ತನ್ನ ದಾರಿನ ಬದಲು ಮಾಡಬೇಕು. ಮುಂದೇನಾಗತ್ರಿ ಸರ ಸರ ಮುಂದೇನಾಗತ್ತೆ ಹೇಳ್ರಿ ಸರ ಮುಂದ ಹೌದ್ರಿ ವಿಧಿಯಾಟ 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 ಆಗ್ತದೆ ಮುಂದ. ವಿಧಿಯಾಟದ ಮುಂದೆ ನಾವ್ಯಾರು? ನೀನು ಬರ್ದನು ಅವನು. ಬರ್ರಿ. ನೀರು ತಂಬೋರ್ ಬೇವು ಹೋಗಿ ಚಾ ತಂಬ ಹಂಗ. ಆರಾಮದೇನೆ ಅವ. ಇವನ್ನೆಲ್ಲ ಎದಕ್ಕೆ ತರಕ್ ಹೋಗಿದ್ದೇವ ನೋಡ್ಯಾವ. ದೇವ್ರು ಹೆಂಗಿದತ್ತನ ಹೆಂಗ್ ಮಾಡಿಟ್ಟಾನ. ಏನಾಗ್ಬೇಕು ಬೇ? ನಾವ್ ಹೇಳಿದ್ರ ಮೇಸಿನ ಎಕ್ಸಾಮ್ ಐತಿ, ಇತ್ತಾಗ ಅವ್ರಪ್ಪ ನೋಡ್ಬೇಕು, ಹುಡುಗ ನಾವು ಎಕ್ಸಾಮ್ ನೋಡ್ಬೇಕು. ಹುಡುಗ ಯಾರು ನೋಡ್ಬೇಕು? ಮಹೇಶ ಚಂದ ಬರ್ಬಾರ ಆಪ. ಯವ್ವ ನಾ ಎಕ್ಸಾಮ್ ಬರ್ಬರ್ತಂಬೆ. ನೋಡಪ್ಪ ಮಹೇಶ, ನಿಮ್ಮಪ್ಪ ನಾ ಚಂದ ನೋಡ್ಕೊಂತೀನಿ. ನೀನು ಚಿಂತೆ ಮಾಡಬೇಡಪ್ಪ. ನೀ ಚೊಲೋತ್ನಾಗೆ ಬರೆದು ಬಾ. ನಾ ಏನೇ ಕಷ್ಟ ಬರಲಿ ನಿಮ್ಮಪ್ಪ ನಾ ನೋಡ್ಕೊಂತೀನಿ. ನೀ ಚೊಲೋತ್ನಾಗೆ ಬರೆದು ಬಾರಪ್ಪ. ಆಯ್ತು ಹೋಗ್ಬರ್ತಾನೆ. ಯಪ್ಪ ಅದನ್ನೆಲ್ಲ ಏನು ಮಾಡ್ತೀವಿ ಸರಿ? ದೊಡ್ಡವ್ರದ್ದು ಚಿಕ್ಕವ್ರ ಕಾಲು ಬೆಳೆಯಪ್ಪ. ಆಯ್ತು ಎಕ್ಸಾಮ್ ಬರ್ಬಿಡ್ತೀನಿ. ತಂಗ್ಯಾರ ಎಕ್ಸಾಮ್ ಬರ್ಬಿಡ್ತೀನಿ. ಚೆನ್ನಾಗಿ ಬರೋದ್ ಬಾರಣ್ಣ ಎಕ್ಸಾಮ್. ಆಯ್ತು ಸರರಿ ಏನ್ ಯೋಚನೆ ಮಾಡಕ್ ಕುಂತೀರಿ? ವಿಧಿಯಾಟ ಅಂತ ಹೇಳಿದ್ದಲ್ವೇ? ಹ್ಞೂನ್ರಿ ವಿಧಿಯಾಟದ ಯೋಚನೆ ಮಾಡ್ತಾ ಇದ್ದೆ. ಸರ ನಂಗ ಒಂದು ಡೌಟ್ ರೀ. ಮಹೇಶ್ ಅಣ್ಣಂದ ಎಕ್ಸಾಮ್ ಪಾಸ್ ಆಗತ್ತಾ ಸರ್? ಮುಂದಕ್ಕೆ ಏನಾಕತ್ರಿ ಸರ? ಮುಂದಕ್ಕೆ ಏನಾಕತ್ತಿ ಹೇಳ್ರಿ ಸರ? ಹೌದು ಸರ ಸರ್ ಹೇಳ್ರಿ ಸರ. ಬರ್ರಿ ನೋಡ್ಕೊಂಡು ಬರೋಣ ಏನಾಗ್ತದ ಅಂತ. ಬರ್ರಿ. ಆರಾಮದೇನೆ ಅಪ್ಪ. ಏನ್ ಆರಾಮದ್ಯಾ? ಅಪ್ಪ ಆರಾಮದೀನಿ. ಎಕ್ಸಾಮ್ ಬರಕ್ ಹೋಗಿದ್ನಲ್ಲ ಯವ್ವ, ಭಾಳ ಚಲೋ ಬರ್ದಿವಿ ಎಕ್ಸಾಮ್. ತಗೋರಣ್ಣ ನೀರ್ ತಗೋ. ಅಪ್ಪ ತಂಬೋಗ್ಯಾವ. ಏನೇ ಹೆದ್ರಕ್ ಹೋಗ್ಬೇಡ. ಏನ ಈ ಎಕ್ಸಾಮ್ ಬರ್ ಬಂದಿನಲ್ಲ, ನೌಕರಿ ನಿಂಗೆ ಸಿಗುತ್ತಾ. ನೀನ್ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ತಗೋರಣ್ಣ ಚಾ. ಕುಡಿತೀನಿ. ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಿನ್ನ ಈ ರೋಗ ನಿವಾರಣೆ ಮಾಡಿ ನೀನು ಮೊದ್ಲಂಗೆ ಮಾಡ್ತೀನಿ. ಅಪ್ಪ ಹೆದ್ರಾಕ್ ಹೋಗ್ಬೇಡ. ನಂಗೆ ನೌಕರಿ ಸಿಗುತ್ತಾ. ನೀ ಚಿಂತೆ ಮಾಡಕ್ ಹೋಗ್ಬೇಡ ಬೇವ, ನಾ ಅದೀನಿ. ಚಂದ ಬರ್ದು ಬಂದಿಲ್ಲಪ್ಪ. ಹ್ಞೂನಪ್ಪ ಭಾಳ ಚಂದ ಬರ್ದು ಬಂದೀನಿ. ಚಂದ ಬರ್ದಿಯಾ ಮಹೇಶ? ಯವ್ವ ಈ ಕಡೆ ಚಿಂತೆ ಮಾಡಬೇಡ ಅಂದಿದ್ನಿಲ್ಲಪ್ಪ, ಮಾಡಬೇಡ. ಇಲ್ಲವ್ವ, ಚಂದ ಬರೀಯಪ್ಪ. ನೀ ಹೇಳಿದ್ಕ ಯವ್ವ ಯಾವ್ದು ಚಿಂತೆ ಇಲ್ದಂಗೆ ಎಕ್ಸಾಮ್ ಕಡೆ ಲಕ್ಷ್ಯ ಕೊಟ್ಟು ಬರ್ ಬಂದ್ಯಾ, ಭಾಳ ಚಲೋ ಆತ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿ ಬರ್ತೀನಿ. ಬೇವ ಹೇಳ್ಬೇಕು. ಅಪ್ಪಾಜಿ ಅಪ್ಪಾಜಿ ಯವ್ವ ನೀರ್ ಕುಡಿವಲ್ಲ. ಯವ್ವ
ಐತಿ ಮುಂದಿನ ಕಾರ್ಯ ಮಾಡತ್ತೀರಿ. ಮಹೇಶ ಯಾರದು? ನಾನು ಆತ್ಮ ಹೇಳು. ಮಹೇಶ, ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು. ಅದೇ ಥರ ನಿನ್ನಪ್ಪ ಹುಟ್ಟಿದ ಪ್ರತಿಯೊಬ್ಬನು ಸಾಯಲೇಬೇಕು. ಸತ್ತ ಮೇಲೆ ಮುಗಿದೋಯ್ತು, ಭೂಮಿಯ ಋಣ ತೀರಿದೋಯ್ತು. ಆದರೆ ನೀನು ನಿನ್ನಪ್ಪ ಕಟ್ಟಿದ ಕನಸು ನನಸು ಮಾಡಬೇಕು. ನಿಮ್ಮ ಅಪ್ಪನ ಕನಸು ನೀನು ನನಸು ಮಾಡಬೇಕು. ನಿನ್ನ ಅಪ್ಪನ ಜೊತೆ ನಿನ್ನ ಕನಸಿದೆ. ನಿನ್ನ ತಾಯಿ, ಇಬ್ಬರು ತಂಗಿಯರ ಜವಾಬ್ದಾರಿ ನಿನ್ನ ಮೇಲಿದೆ. ಅದನ್ನು ಮರ್ತೆಯ? ಈ ತರ ನೀನು ಕುಂತ್ರ ನಿನ್ನ ಗುರಿ ಮುಟ್ಟೋದು ಯಾರು? ಹೇಳು, ವಿಚಾರ ಮಾಡು. ಗುರಿ ಗುರಿ ಗುರಿ. ಹೌದು, ಗುರಿ. ಇದು ನನ್ನ ಗುರಿ, ನನ್ನ ಅಪ್ಪನ ಗುರಿ. ಹೌದು, ನಾನು ನೌಕರಿ ತಗೊಳ್ಳೇಬೇಕು. ತಗೊಂಡು ನನ್ನ ತಾಯಿ, ನನ್ನ ತಂಗಿಯರನ್ನ ಒಂದು ಚಲೋ ಹಂತಕ್ಕೆ ಒಯ್ಯಲೇಬೇಕು. ನಮ್ಮಪ್ಪ ಕಂಡ ಕನಸನ್ನ ನಾನು ಈಡೇರಿಸಲೇಬೇಕು. ಹೌದು, ನಾನು ನೌಕರಿ ತಗೊಂಡು ಬಂದೇ ಬರ್ತೀನಿ. ಸರ ಸರ ಸರರಿ ಸರ ಸರಿ ಸರರಿ ಸರಿ. ವಿಧಿ ಆಟ ಅಂತ ಹೇಳಿದ್ನಲ್ಲ, ವಿಧಿ ಆಟದ ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲ. ಹುಟ್ಟು ಒಂದು ಆಕಸ್ಮಿಕ, ಆದರೆ ಸಾವದಲ್ಲ, ಅದು ನಿಶ್ಚಿತ. ಇವತ್ತವರು, ನಾಳೆ ನಾವು ಒಂಥರ ಬಸ್ನೊಳಗೆ ಹೋಗೋ ಪ್ರಯಾಣಿಕರಿದ್ದಂಗೆ. ಯಾರ್ಯಾರ್ದು ಎಲ್ಲೆಲ್ಲಿ ಸ್ಟಾಪ್ ಬರ್ತದೋ ಹಂಗಂಗೆ ಇಳ್ಕೊಂತ ಹೋಗೋದು ನಾವು. ಅದನ್ನು ವಿಧಿ ಅಂತ ಹೇಳ್ತೀವಿ ನಾವು. ತಗೊಂಡು ಹೋಗ್ತದ ವಿಧಿ ಒಂದು ಕಡೆ. ಕರ್ಮ ಒಳ್ಳೇದಿದ್ರೆ ಒಳ್ಳೆ ಜಾಗ ಸೇರ್ತೀವಿ. ಕರ್ಮ ಎಲ್ಲವನ್ನ ನಿರ್ಧಾರ ಮಾಡ್ತದೆ. ಆದ್ರೆ ಮಹೇಶ ಹೇಳಿದ್ನಲ್ಲ, ಆ ನಮ್ಮ ಮಹೇಶ ತಂದೆ ಸಾವು ಬಂದ್ರೂ ಕೂಡ ಹೆದರದೇ ಇರುವಂಥ ಒಂದು, ತನ್ನ ತಾಯಿ ತನ್ನ ಅಕ್ಕಂಗಿಯರನ್ನ ನೋಡ್ಕೊಂಡು ಹೋಗ್ಬೇಕು, ನಾನು ಅವ್ರನ್ನ ಸಾಕ್ಬೇಕು, ನಾನು ನೌಕರಿ ತಗೋಬೇಕು ಅನ್ನೋ ಒಂದು ನೋಡ್ರಿ. ಸರ, ಎಕ್ಸಾಮ್ ಬರೋದು ಬಂದ್ರಿ, ನೌಕರಿ ಸಿಕ್ತೇನ್ರಿ ಸರ ಮಹೇಶ್ ಅಣ್ಣಗ? ಎಲ್ಲಾನು ನೋಡೋಣ ಅಂತ ಬರ್ರಿ, ನೋಡ್ಕೊಂಡು ನೋಡಿ. ಎಷ್ಟು ದಿನ ಆತನ ಜೋಡಾಗಿ ಮಂಡಿನೂ ಇಲ್ಲಿದ್ದ ಇಲ್ಲಿ ಸೇರ್ತೈತಿ ವಯವ. ದಿನ ಒಂದಕ್ಕೂ ಬರೇ ಇದನ್ನ ಮಾಡೋದು ಕಾಲು ಹೆಚ್ಗದ ಹೆಚ್ಗೆನದ. ಯವ್ವಾ ಯವ್ವಾ ಯವ್ವಾ, ಆರಾಮದಿ ಯಾಬೆ? ಹೂನಪ್ಪ, ಆರಾಮದಿ. ನೀ ಆರಾಮದಿ? ಆರಾಮದಿ ನೋಡು. ಆರಾಮದೇನವಾ? ಚಾ ತಂಬರ್ಬೇ. ಹೆಂಗ್ ಬೇಕು? ಕಾಲು ಬಾಳು ಐತಿ ನೀನು? ಹೂನಪ್ಪ, ಅದು ಸೇರ್ತೈತೆಪ್ಪ ಇಲ್ಲಿದ್ದ ಮನಕಾಲು. ಇರ್ಲಿ ಬೇಡಪ್ಪ. ಹುಡುಗಿ ತೊಗೊಂದಿಲ್ಲ? ತಗೊಂಡಿನಿ. ತಗೊಂಡ್ರಿ ಏನದ ಹಂಗ ಎಷ್ಟು ದಿನ ಅದು ಜೋಡಾಗಿ ಹೋಗವಲ್ತೆಪ್ಪ. ಚಾ ತಗೊಂಡ್ ನೀನು? ನೀ ಕುಡಿ ನೀ ಕುಡಿ. ನೀ ಕುಡಿ, ನಾ ಆಗಲ್ಲ ಕುಡ್ತೀನಿ ತಗೋ. ಏನ್ವಾ, ಆರಾಮದ್ಯಾ? ಹಾ, ನಾನು ಆರಾಮದಿ ನೋಡ್ವಾ. ಲೆಕ್ಕ ನೋಡಿಲ್ಲಿ,
ನಮ್ಮ ಅಣ್ಣ ಯೂನಿಫಾರ್ಮ್ ಒಳಗ ಎಷ್ಟು ಚಂದ ಕಾಣ್ತಾನ ಬಂಗಾರ. ಸಾಕ್ ಬಾ ಕುಂತ ಬಾ. ಏನಂತಿರುವ ಮತ್ತ ಏನಪ್ಪ ಸರಿಗೆ ಬಿಟ್ಟಿಯಲ್ಲ ಹೆಂಗ ಅಲ್ಲೇನು ವ್ಯವಸ್ಥೆ ಎದ್ದಲ್ಲ ನಾವು ಊಟದ್ದೋದಿಲ್ಲ ಐತವ್ವ ಏನ್ ಮಾಡ್ಬೇಕು ಮತ್ತ ಹಂಗ ಹೋಗ್ಬೇಕಲ್ಲ ಒಬ್ಬನ ನಾವ ಮಾಡ್ಕೊಂತಿನದ ಇದ್ದಿದ್ದ ಅಲ್ಲ. ಮೇಷ ಹೇಳುವ ಮದುವೆ ಆಗ್ಬೇಕತ್ ನೀನು ಆಗಂಬೇವು ಅದಕ್ಕೇನೈತೆ ಇನ್ನೂ ಭಾಳ ಟೈಮ್ ಐತಿ. ನಾ ಅನ್ಕೊಂಡಿದ್ ಗುರಿ ಮುಟ್ಟಕ್ಕ. ಅಣ್ಣ ನನ್ನ ಮಗಳ ಮದುವೆ ಆಗ ನೀನು. ನನ್ನ ಮಗಳ ಮದುವೆ ಆಗ ನೀನು. ಅಣ್ಣ ನನ್ನ ಮಗಳ ಮದುವೆ ಆಗ. ನನ್ನ ಮಗಳ ಫಸ್ಟ್ ಮದುವೆ ಆಗ. ಅಣ್ಣ ನನ್ನ ಮಗಳ ಫಸ್ಟ್ ಮದುವೆ ಆಗ. ನೋಡಲಿ ನಿಮ್ಮಿಬ್ಬರು ಮಕ್ಕಳನ್ನ ಮದುವೆ ಮಾಡಕ್ಕಲ್ಲ ನೀ ಸದ್ಯಕ್ಕ. ನನ್ನ ಗುರಿ PSI ಆಗದ, PC ಆಗಿನಿ, PSI ಆಗದ, ಹಾಗೆ ಹಾಕಿನಿ. ನನ್ನ ಗುರಿ ಮುಟ್ಟಿ ಆಮೇಕ ಮದುವೆ ಮಕ್ಕಳು ಮುಂದೆಲ್ಲ ನೋಡ್ಕೊತೀನಿ. ಮೊದ್ಲು ನಾನು SI ಆಗ್ಬೇಕು, ನನ್ನ ಗ್ರಾಮನ ಸರಾಯಿ ಮುಕ್ತ ಗ್ರಾಮ ಮಾಡ್ಬೇಕು, ಅದೇ ನನ್ನ ಗುರಿ. ನೋಡಪ್ಪ ಮಹೇಶ ನನಗೂ ಬರ್ಬಾರ್ದ ವಯಸ್ಸಾಯ್ತು, ನನಗೂ ಮೊಮ್ಮಕ್ಳು ಕಾಣೋ ವಯಸ್ಸಾಗೈತಿ, ಮತ್ತು ಮದುವೆ ಮಾಡ್ಕ್ಯಾರಪ್ಪ. ಆಗಂಬೇವ ಹೇಳಿದ್ನಲ್ಲ, ಆಗಮ್ಮ ನನ್ನ ಗುರಿ ಐತಲ್ಲ, ಆ ಗುರಿ ಮುಟ್ಟಿಂದನ ಮದುವೆ ಮಕ್ಕಳು ಅದೆಲ್ಲ. ಅಲ್ಲಿವರೆಗೆ ಏನು ಸುದ್ದಿ ತಕೋಬಿಡ್ರಿ ಆತಾ. ಅನ್ಪೂರ್ಣಕ್ಕ ಆರಾಮದ್ರಿ ಆಚೆಗವ್ವ? ಕುತ್ಗಾರ್ಬೆ ನೀರು ತಂಬ ಚಾ ಕುತ್ಗಾರ್ಬೆ ಈಗ ಬಂದಾನ ಮಹೇಶ. ಆರಾಮದಿನ ಬೇ ದೊಡ್ಡವ, ನೀ ಆರಾಮದಿ ಯಾಬೇ? ತೋರಿ ಚಾ ತೋರಿ, ಕೊಡ್ರಿ ಅವಿಗೆ ಕೊಡ್ರಿ. ಹೇಳ್ರಿ ದೊಡ್ಡವ, ಬಂದಿ ಈ ಕಡೆ. ಈ ಕಡೆ ನನ್ನ ಮಗನ ಕಾಲೇಜ್ ಫೀಸ್ ಕಟ್ಬೇಕಾಯ್ತು, ಅದಕ್ಕೆ ಇದ್ದಿದ್ದಿಲ್ಲಲ್ಲ, ನೀ ಬಂದಿದ್ದಿಲ್ಲ, ಅದಕ್ಕೆ ಇಸ್ಕೊಂಡು ಹೋದ್ರತಂತ ಬಂದಿದ್ನಪ್ಪ. ಹೌದಾ, ಎಷ್ಟು ಬೇಕು ಬೇ? 2,000 ರೂಪಾಯಿ. 2,000 ರೂಪಾಯಿ ಬೇಕಾ? ತಡಿ ತಗೋ, ಇದು ಇನ್ನೂ 1,000 ಎಕ್ಸ್ಟ್ರಾ ತಗೋ. ಬಿಡಪ್ಪ ಏನಾಗಲ್ಲ. ತಗೋ ಇಲ್ಲಿ ಹೇಳ್ತೀನಿ, ಇಲ್ಲಿ ಬಿಡು ಹಿಡ್ಕೊ ಇಲ್ಲಿ ಹೇಳ್ತೀನಿ. ಅವ್ನಿಗೆ ಏನು ಬೇಕು ನೋಡು, ಬಟ್ಟಿ ಬರೀ ಎಲ್ಲ ಕೊಡ್ಸಾತ. ಆತಪ್ಪ. ಸರಿ ನೋಡು, ಚಲೋ ಹೋದಂತ ಹೇಳ ಮಗ್ಗ. ಹ್ಞೂ ಅಲ್ಲ ಮಹೇಶಪ್ಪ, ಹೇಳ್ಬೇವ. ಅಲ್ಲಪ್ಪ ಹಿಂಗ ಬಂದವ್ರಿಗೆಲ್ಲ ಕೊಟ್ಕೊಂತ ಹೋದ್ರೆ ಹಿಂದೆ ನೋಡಿ ನಮ್ದ. ಹೌದು ಬೇವ, ನೀನೇ ಹೇಳಿದೆ ಬೇ ಹಿಂದಿಲ್ದೆಲ್ಲ. ನಮ್ಮ ಕಷ್ಟ ನಮ್ಗೆ ಇರ್ಲಿ ಬೇ, ಕಷ್ಟ ಅಂತ ಯಾರು ಬರ್ತಾರ ಅವ್ರು ಸಹಾಯ ಮಾಡಮ್ಮ ಬೇ, ಅದ್ರಾಗೇನು ತಪ್ಪೈತಿ? ದೇವರು ನೀನು ಒಳ್ಳೆ ಬುದ್ಧಿ ಕೊಟ್ಟನಪ್ಪ, ಹಿಂಗ ಇರ್ಲಪ್ಪ ನೀನು ಯಾವಾಗ್ಲೂ. ಎಲ್ಲ ನಿನ್ನ ಆಶೀರ್ವಾದ ಬೇವ. ಸರಿ ಯವ್ವ, ಈಗ ಮುಂಚೆ ಲಕ್ಷ್ಮೇಶ್ವರ ಮಂಗಳೂರಿನಾಗ ಡ್ಯೂಟಿ ಮಾಡಿ ಬಂದ್ಯಾ, ಈಗ ಇಲ್ಲೇ ಮುಂಡ್ರಿಗೆ ಪೋಸ್ಟ್ ಮಾಡ್ಯಾರ ನನಗೆ. ಈಗ ನೀನು ಇಲ್ಲೇ ಹೋಗ್ಬೇಕಾಕಿದೆ, ನಾನು ಅಲ್ಲಿ ಒಬ್ಬವನ್ನ ಹಾಕಿನಿ. ಅಡ್ಗಿದ್ದು ತೊಂದರೆ ಆಗುತ್ತಾ, ಬಾ ಅಲ್ಲೇ ಇದ್ದು ಬಿಡಮ್ಮ. ಅಲ್ಲಪ್ಪ ಇಷ್ಟು ದಿನ ಇದ್ದೀವಿ, ಹೆಮ್ಗ್ಯಾಗ ಅನ್ನ ಉಂಡು ದೂರಪ್ಪ, ಇದನ್ನ ಹೆಂಗೆ ಬಿಟ್ಟು ಬರಲ್ಲ ನಾನು? ಓ ಬಿಡ್ಬೇವ, ಅಣ್ಣಗ ಅಲ್ಲಿ ಅಡಿಗೆ ಮಾಡ್ಕೊಳಕ್ ತೊಂದ್ರೆ ಆಕತಿ. ಇಷ್ಟು ದಿನ ಹೋಟೆಲ್ ತಿನ್ ಸಾಕಾಗಿರ್ತೈತಿ. ಹೌದು ಬೇವ, ನೀನು ಅಣ್ಣನ ಜೊತೆ ಹೋಗ್ಬಿಡು ಮುಂಡ್ರಿಗೆ. ತಗೋರವ, ನಿಮ್ನ ಬಿಟ್ರೆ ನಮ್ಗೆ ಯಾರು ಅದಾರ? ಹೋಗ್ಕಿಂತ ನಮ್ಮ ಮಹೇಶ ಕೂಟ. ಸರಿವಾ ಹೋಗಮ್ಮ. ಹೋಗಿಕ್ಕಿನ ಮುಂಚೆ ನಮ್ಗೆ ಇರಾಕ್ ಜಾಗ, ಉಣ್ಣಾಕ ಅನ್ನ ಎಲ್ಲ ಕೊಟ್ಟಂಥದ್ದು ಈ ನಮ್ಮ ಹೊನ್ನಮ್ಗೆ. ಇದಕ್ಕೊಂದು ನಮಸ್ಕಾರ ಮಾಡಿ ಹೋಗ್ಬಿಡಂಬೇವ. ನೋಡ್ಕೊಂತಾನೇನು ಸರ್ ಮಹೇಶ್ ಅಣ್ಣ? ಭಾಳ ಚೆನ್ನಾಗಿ ನೋಡ್ಕೊತಾನೆ ಬೇ. ಅವ್ರ ಅವನ್ನ, ಅವ್ರ ತಂಗಿಯರನ್ನ ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊತಾನೆ. ಹೇಳಿದ್ನಲ್ಲ ನಾನು ಆಗಲೇ, ವಿಧಿ ಯಾರನ್ನೂ ಬಿಡೋದಿಲ್ಲ ಅಂತ. ವಿಧಿ ಆಟದ ಮುಂದೆ ನಾನಾಗಲಿ ನೀನಾಗಲಿ ಭಾಳ 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 ಸಣ್ಣರು, ಏನು ಮಾಡೋಕ್ಕಾಗೋದಿಲ್ಲ. ವಿಧಿ ಆಟ ವಿಧಿ ಆಟ. ಸರ್ ಮುಂದಕ್ಕೆ ಏನಾಗತ್ರಿ ಸರ್? ಮುಂದಕ್ಕೆ ಏನಾಗತ್ತೆ ಹೇಳ್ರಿ ಸರ್? ಸರ್ ಮುಂದಕ್ಕೆ ಏನಾಗತ್ರಿ? ನೀ ಮಾಯೆಯೋ, ನಿನ್ನೊಳಗೆ ಮಾಯೆಯೋ, ಅವೆಲ್ಲ ಭಗವಂತಗ ಗೊತ್ತು.
ಬರ್ರಿ ಹೇಳಿ ಮೇಲೆ ಕೇಳ ಮೇಲೆ ಕೇಳ ಮೇಲೆ ಕೇಳ ತಗೋ ಚಾ ತಗೋ ಚಾ ಕುಡಿ. ಅಲ್ಲಪ್ಪ ನಾನು ದಿನ ನಿದ್ದೆ ಬರೋದಿಲ್ಲ ನನಗೆ ನೀನು ಮುಸುರಿ ತಿಕ್ಕಿ ಕಸ ಅಂದು ನನಗೆ ಚಾ ತಂದು ಕೊಡ್ತೀಯಲ್ಲಪ್ಪ ನಾನು ಮಾಡ್ತೀನಿ ಬಿಡ ನೀ ಸುಮ್ಮನೆ ಡ್ಯೂಟಿಗೆ ಹೋಗ್ಬೇಕು. ಅಲ್ಲಿ ಬೇವ ಇಷ್ಟು ದಿವ್ಸ ಮಾಡಿದ್ದ ಸಾಕು ಬೇ ನೀನು ಈಗ ಆರಾಮಿರ ನಾ ಇರೋ ಮಟ್ಟ ಯಾಕೆ ಚಿಂತೆ ಮಾಡ್ತಿದ್ದಿ ನಾನು ಅದೀನಿ ಆತಾ ಸರಿ. ನಾನು ಗಜೇಂದ್ರಗಢಕ್ಕೆ ಡ್ಯೂಟಿ ಹಾಕ್ಯಾರ ನಾನು ಹೋಗಿ ಬರ್ತೀನಿ. ಮಹೇಶ ಬಾರಪ್ಪ ಇಲ್ಲಿ ಹೇಳುವ ಹೇಳು. ನಂಗೆ ಯಾಕ ನಿಧಾನ ಅಲ್ಲಿ ಬೇವ ಏನಾಗಲ್ಲ ಬಿಡ್ಬೇ ಯವ್ವ ಯವ್ವ ಏನಾಗಲ್ಲ ಬಿಡ ಅಳ್ಬೇಡ. ಅಲ್ಬೇವ ಅಳ್ಬಾಡು ಬೇ ಸಾಕು ಸಾಕ್ಬಿಡ. ಮುಂಚೆ ಹೊಲಕ್ಕೆ ಹೋಗಿ ಭತ್ತ ತೆಗಿಯಕ್ಕಂತ ಹೋಗಿ ಕೊಟ್ಟಿದ್ದು ಉಪ್ಪಿಟ್ಟನ್ನ ನೀ ತಿನ್ನಲಾದ ತಮ್ಮ ನಂಗೆ ಕೊಡ್ತಿದ್ದೆ ಬೇವ. ಹಾಂ ಕಾಲೇಜ್ಗೆ ಹೋಗೋ ಮುಂದೆ 5 ರೂಪಾಯಿ ಕೊಡಕ್ಕೆ ಬೇ ಎಷ್ಟು ಒದ್ದಾಡ್ತಿದ್ ಬೇವ. ಅದನ್ನ ನೆನ್ಸ್ಕೊಂಡ್ರ ಅವಾಗ ಇವಾಗ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಅಲ್ವೇ. ದೇವ್ರು ಚಲೋ ಮಾಡಿದ. ಎಲ್ಲ ನಿಮ್ಮ ಆಶೀರ್ವಾದ. ಅಳಬಾಡ್ಯವ ಅತ್ತಿ ಅಂದ್ರೆ ಮತ್ತೆ ನಮಗೆ ಸಮಾಧಾನ ಆಗಲ್ಲ. ಸರ ಬರಪ್ಪ ಒಳಗೆ ಕುಂದ್ರ ಬಾ. ಹಾಂ ಆರಾಮದೇನಪ್ಪ ನೀ ಆರಾಮದೇನೆ? ಹುಷಾರಿಲ್ದ ಹೋಗ್ರಪ್ಪ. ಹುಷಾರು ನೋಡಿ ಮಹೇಶ. ಹ್ಞೂನೇವ ಹುಷಾರ್ಲೆ ಹೋಗ್ಬಿಡ್ತೀವಿ. ಬರ್ರಿ ಸರ ಹೋಗ್ರೆ. ಹಾಂ ತೆಗೆದಿಟ್ಬಿಟ್ರು ಬರ್ರಿ ಹೋಗ್ಬರ್ರಿ ಸರ. ಇವ ನಂಗೆ ಯಾಕ ನಿಧಾನ ಆಗೋಲ್ತೇವ ಮಹೇಶ್ ಹೋಗ್ಯಾನ. ರತ್ನವ ಬೇ ಒಟ್ಟು ಹುಡುಗ ಸುಮ್ಮನೆ ಇರಸು ಮಹೇಶ ಫೋನ್ ಬೇಡ ಬೇ ರತ್ನ. ಅದು ಏಟ್ ರಮ್ಸಿದ್ರೆ ರಮ್ಸಾವಲ್ಲ ತೋರ ನೀನ ರಮ್ಸ. ಏಯ್ ಯಾರು ಕರೆ ಮಸಡಿ ಅಂತದ ನಿಮ್ಮ ಅವ್ನ ಹಂಗಾದಿ ನೋಡಿ ಎಲ್ಲ ಜಗಳ ಗಂಟೆ ಅಂತದ ಮಗ ಸುಮ್ಮನೆ. ಒಟ್ಟು ಫೋನ್ ಹಚ್ಚಿ ಬೇರತ್ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಹೋಗಿ ಬಾ ಆತತ್. ಅಲ್ಲಿ ಬೇವ ಅಣ್ಣ ನೀ ಈಗ ಡ್ಯೂಟಿಗೆ ಹೋಗ್ಯಾನ ಅಲ್ಲಿ ಈಗ ಹಚ್ಬಿಡಣ್ಣ ಫೋನ್. ಇವ ನಂಗೆ ಯಾಕ ಸಂಕಟಾಕತ್ವ ಇವ ನಂಗೆ ಯಾಕ ಸಂಕಟಾಕತ್ವ. ನನ್ನ ಮಹೇಶ ಉಂಡನೇನಿಲ್ಲ ಉಣ್ಣ ಹೊತ್ತಾಗೈತೆ ಅಲ್ಲೇ. ಇವ ಮಹೇಶ್ ಬಂದ್ರ ಚಲೋ ಆಕತ್ ಬಿಡ. ಇವ ಮಹೇಶ್ ಬಂದ್ಮೇಲೆ ನಾನು ಮಹೇಶ್ ಕೂಡ ಉಂಡ್ ಮಕ್ಕಂತಿದ್ದೆ ಬಿಡ. ಈ ಮಕ್ಕ ಬೇವ ಆಮೇಲೆ ಹಚ್ಚಾನ ಅಂತ. ಮುಂದೆ ಹಳ್ಳ ಐತಲ್ಲ ಸರ ಮಳೆ ಐತೆ ನಾನು ಮಳೆ ಭಾಳ ಆದಂಗೆ ಐತ್ರಿ ಸರ. ಹಳ್ಳು ನೋಡಿ ಜೋರು ಐತ್ರಿ. ಇವತ್ತೊಂದು ದಿವಸ ಇಲ್ಲೇ ಇದ್ದು ಹೋಗ್ಬಿಡಮ್ ತಗೋರಿ ಸರ. ಟ್ಯಾಕ್ಟರ್ ಹೊಂಟೈತೆ ಬಿಡಿ ಸರ ಹೋಗಮ್ರಿ. ಮಹೇಶ ನನ್ನ ಮಗರೇ ರತ್ನ ನಮ್ಮ ಮಗ ಫೋನ್ ಹಚ್ಚ ಮಹೇಶ ಫೋನ್ ಹಚ್ಚ ರತ್ನ. ಇವ ಆತ್ವೇ ನಂಗೆ ಯಾಕ ಸಂಕಟಕತಿ ತಡಿ ವಾಸ್ತೀನಿ. ಹಲೋ ಯವ್ವ ಅದು ಸುಜಾಪ್ ಅಂತ ಬರತೈತೆ ಅಣ್ಣನ ಫೋನು. ಯವ್ವ ನೀವ ರಾತ್ರಿ ನನ್ನ ಮಗಗ ನೀವ ರಾತ್ರಿ ಮಗ ಏನ್ಲೈತೆ ರಾತ್ರಿ ನೀವರ ಮಹೇಶ
ಅಳ್ಬಾರ್ಬಿಡು ಬೇಯವ್ವ. ಹಲೋ. ಈ ರೀತಿಯಲ್ಲಿ ಅಂತಾಗಿದ್ದು ಬಹಳ ದುರದೃಷ್ಟಕರ. ಕನಸುಗಳನ್ನು ಕಂಡಂತ ಒಬ್ಬ ಯುವಕ ಈ ರೀತಿ ತನ್ನ ಸಾವಿನ ಅಂತ್ಯವನ್ನ ಕಾಣ್ತಾನ ಅಂತಂದ್ರ ಬಹಳ ಕೆಟ್ಟ ಅನಿಸ್ತದೆ. ಯಾಕಂದ್ರೆ ವಿಧಿ ಆಟದ ಮುಂದೆ ನಾವಾಗ್ಲಿ ನೀವಾಗ್ಲಿ ಯಾರು ಏನು ಮಾಡಕ್ ಆಗೋದಿಲ್ಲ. ಅಂಥ ಒಬ್ಬ ಅದ್ಭುತ ವ್ಯಕ್ತಿ, ಅದ್ಭುತ ಕನಸುಗಾರ ತನ್ನ ಬಡತನದೊಳಗೂ ಕೂಡ ತಾನು ಮುಂದೆ ಬರಬೇಕು ಕಂಡಂತ ಆ ಮಹೇಶನಿಗೆ ಒಂದ್ಸಾರಿ ನಾವು ಚಪ್ಪಾಳೆ ಮೂಲಕ ಜೋರಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಕೇವಲ ಮಾಡಬೇಕು ಅನ್ನೋ ಒಂದೇನು ಕನಸದ ಆ ನಿಟ್ಟಿನೊಳಗೆ ಈಗಾಗಲೇ ಅಧ್ಯಕ್ಷರು ಹೇಳ್ತಾ ಇದ್ರು, ಆ ನಿಟ್ಟಿನೊಳಗಡೆ ನಾವು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ. ಕೆಲವು ಸಾರಿ ಭಾಳ ಗಟ್ಟಿ ನಿರ್ಧಾರಗಳನ್ನು ನಾವು ತಗೋಬೇಕಾಗುತ್ತೆ. ಒಂದು ನೆಪ ಆಗಲಿ, ಮಹೇಶರ ಸಾವು, ಈ ಊರು ಉದ್ಧಾರ ಆಗಲಿ, ಸಾರಾಯಿ ಮುಕ್ತ ಆಗಲಿ, ಸಾರಾಯಿಯಿಂದ ಸಾಧ್ಯ ಆದಷ್ಟು ದೂರ ಇರ್ರಿ ಅಂತ ಹೇಳ್ತಾ ಮಾತು ಬರ್ತಾ ಇಲ್ಲ. ಆ್ಯಕ್ಚುಲಿ ನಾನು ಒಂದು ಘಟನೆಯನ್ನು ನಾನು ನೆನಪಿಸ್ಕೊಳ್ಳೇಬೇಕು. ಮಹೇಶನ ಜೊತೆಗೆ ಇದ್ದಂಥದ್ದು. ನಾನು ಮಹೇಶಿಗೆ ಕಲಿಸಿಲ್ಲ, ಜೊತೆಗೆ ನನ್ನ ಅವನ ಸಂಪರ್ಕನೂ ಇರಲಿಲ್ಲ. ಒಂದ್ಸಾರಿ ನಾನು ಲಕ್ಷ್ಮೇಶ್ವರಕ್ಕೆ ಹೋಗಿದ್ದೆ ನನ್ನ ಫ್ಯಾಮಿಲಿ ಜೊತೆಗೆ. ಲಕ್ಷ್ಮೇಶ್ವರಕ್ಕೆ ಹೋದಾಗ ನೋ ಪಾರ್ಕಿಂಗ್ ಏರಿಯಾದೊಳಗಡೆ ನನ್ನ ಗಾಡಿ ತೊಗೊಂಡು ಹೋಗಿದ್ದೆ. ನಾನು ಡ್ರೆಸ್ ಮೇಲೆ ಇದ್ದ, ಏಯ್ ನಿಲ್ಲಿಸ್ರಿ ಗಾಡಿನ, ಹೋಗ್ಬೇಡ್ರಿ ಅಂತ ಹೇಳ್ದ. ನಾನು ಅವ್ನು ನೋಡಿಲ್ಲ, ಅವ್ನು ಯಾರು ಅಂತ ನಂಗೆ ಗೊತ್ತಿಲ್ಲ.
ಸಡನ್ನಾಗಿ ನೋಡ್ದಾನ ಜಮೀರ್ ಸರ್ ಅಲ್ರಿ, ಸರ್ 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 ನಿಂತ್ಕೊಡ್ರಿ ಸರ್ ಅಂತೇಳಿ ಓಡ್ ಬಂದು ಮಾತಾಡಿ ಅಲ್ಲಿದ್ದಂಥ ಬ್ಯಾರಿಕೇಡ್ ತೆಗೆದು ನಾನು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪುಣ್ಯಾತ್ಮ ಇವತ್ತು ನನ್ನ ಜೊತೆಗೆ ಇಲ್ಲಲ್ಲ ಅನ್ನೋ ಒಂದು ನೋವಲ್ಲ, ಅದು ನಂಗೆ ಭಾಳ ಹೊತ್ತು ಕಾಡ್ತಾ ಇಲ್ಲ. ಈ ಶರಣರು ಒಂದು ಮರಣವನ್ನು ಎಷ್ಟೋ ಜನರ ಜೀವನವನ್ನು ಬದಲಾವಣೆ ಮಾಡ್ತಾವಂತ. ಹಾಗೆ ಈ ಒಂದು ಇದನ್ನು ನಾವು ಮರಣ ಅಂತ ಅನ್ನೋಕ್ಕಾಗೋದಿಲ್ಲ, ಯಾಕಂದ್ರೆ ಅವ ನಮ್ಮ ನಿಮ್ಮಲ್ಲೇ ನಡುವೆ ಜೀವಂತ ಅದಾನೆ, ಇವತ್ತು ಇನ್ನೂ ಇದಾನ, ಇರ್ತಾನೆ, ಮುಂದೆನೂ ಇರ್ತಾನೆ. ಹಾಗಾಗಿ ನಾವು ನೀವೆಲ್ಲ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗುತ್ತೆ. ಎಲ್ಲರೂ ಸೇರಿ ಊರಿನ ಅಭಿವೃದ್ಧಿಗೆ ಕೈ ಜೋಡಿಸ್ರಿ, ಊರಿನ ಅಭಿವೃದ್ಧಿ ಜೊತೆಗೆ ಕೈ ಜೋಡಿಸ್ರಿ. ಈ ಅದ್ಭುತವಾಗಿರುವಂಥ ಆ ಮಕ್ಕಳು ಬಹುಶಃ ಕೊನೆ ಸೀನಲ್ಲಿ ನಿಜವಾಗ್ಲೂ ತಾಯಿ ಪಾತ್ರ ಮಾಡಿದವಳು ಮತ್ತು ಮಕ್ಕಳು ದಯಮಾಡಿ ಒಂದು ಸ್ವಲ್ಪ ಮುಂದಕ್ಕೆ ಬರ್ರಿ. ಸ್ಟೂಡೆಂಟ್ಸ್ ಆಗಿದ್ದವರು ಕೂಡ ಮುಂದಕ್ಕೆ ಬರ್ರಿ. ನಾವು ಇವ್ರನ್ನ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗೋಗಿತ್ತು. ಲಾಸ್ಟ್ ಸೀನಲ್ಲಿ ಮಾತ್ರ, ಎಸ್ಪೆಷಲಿ ಲಾಸ್ಟ್ ಸೀನಲ್ಲಿ ಇನ್ನೂ ಆ ನೋವು ನಮ್ಮ ಜೊತೆಗೆ ಆಗಿದೆ ಅನ್ನೋದೊಂದು ನೋವಿದೆ ಅಲ್ಲ, ಅದು ನಾಟಕ ಮಾಡ್ತಾ 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 ಆ ನಾಟಕದೊಳಗೆ ಹೋಗ್ಬಿಟ್ರು ಅವರು. ಯಾವಾಗ ಹೋದ್ರೆ ಗೊತ್ತಾಗ್ಲಿಲ್ಲ, ಇವರು ಹೋದ್ರ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರು. ಅಂತ ಅದ್ಭುತ ಅಭಿನಯ ಮಾಡಿದಂಥ ಈ ಮಕ್ಕಳಿಗೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆಯನ್ನು ನಾವು ತಗೊಂಡು. ಹಮ್ಗಿ ಗ್ರಾಮದ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿರುವಂತಹ ಮಹೇಶ್ ಅಂದಪ್ಪ ವಕ್ರದೇವರ ಜೀವನ ಚರಿತ್ರೆಯನ್ನು ಕಾಲ್ಪನಿಕವಾಗಿ ಪ್ರದರ್ಶನ ನೀಡಿದಂತಹ ಶ್ರೀ ಯೋಗಿ ವೇಮನ ವಿದ್ಯಾರ್ಥಿನಿಯರು ಇವರಿಗೆ ಸ್ಟಾರ್ ಫ್ರೆಂಡ್ಸ್ ಬಳಗದ ವತಿಯಿಂದ ಸವಿನೆನಪಿನ ಕಾಣಿಕೆ ಹಾಗೂ 1,001 ರೂಪಾಯಿಯ ಚಿಕ್ಕ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ದಯಮಾಡಿ ಅಮ್ಮವರು ತಮ್ಮ ಅಮೃತ ಹಸ್ತದಿಂದ ಈ ಮಕ್ಕಳಿಗೆ ಯೋಗಿ ವೇಮನ ಪ್ರೌಢಶಾಲೆಗೆ ಇದನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಅವರಿಗೆ ಎಷ್ಟು ಜನರ ಹತ್ರ ಫೋನ್ ಇದೆ? ರಾಜಕುಮಾರ ಶಾಪ ಅಂತ ಅನ್ಕೊಳ್ಳಿಲ್ಲ. ಸುಖದಿಂದ ನಗುನಗುತ್ತಾ ಆತ್ಮಸಂತೋಷದಿಂದ ಎದುರಿಸಿ ಇವತ್ತು ಒಂದು ಹೆಮ್ಮೆಯ ಒಬ್ಬ ಮಗನಾಗಿ, ಹೊನ್ನ ಹಮ್ಮಿಗೆ ಹೆಮ್ಮೆಯ ಮಗನಾಗಿ ಹಾಗೆ ಇದೇ ನಮ್ಮ ಉರ್ದು ಶಾಲೆಯ GS ಲಮಾಣಿ ಪ್ರಧಾನ ಗುರುಗಳು ಈ ಒಂದು ಕಲೆಯನ್ನು ಮೆಚ್ಚಿ ಈ ತಂಡಕ್ಕೆ 200 ರೂಪಾಯಿಗಳ ಬಹುಮಾನವನ್ನು ನೀಡಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದನ್ನು ಇರೋವರು ಮಕ್ಕಳಿಗೆ ಕೊಡಬೇಕು. ವೀರಣ್ಣ ಮೋನಂಗಪ್ಪ ಮದ್ದಿನವರು ಈ
ಈರಣ್ಣ ಮೊಗಟೂರವರು ತಾಯಿ ಪಾತ್ರ ಮಾಡಿದಂತಹ ಮಗುವಿಗೆ 200 ರೂಪಾಯಿಗಳ ಬಹುಮಾನವನ್ನು ಕೊಟ್ಟಿದ್ದಾರೆ. ದಯಮಾಡಿ ಆ ಮಗು ಬಹುಮಾನವನ್ನು ತಗೋಬೇಕು. ಇದೊಂದು ಸಣ್ಣ ಪ್ರಯತ್ನ. ಆ್ಯಕ್ಚುಲಿ ಈ ಪ್ರಯತ್ನವನ್ನು ಕನಸು ಕಂಡಂಥ ಒಬ್ಬ ವ್ಯಕ್ತಿಯನ್ನು ಕೂಡ ನಾವು ಗೌರವಿಸಬೇಕಾಗಿರೋದು ನಮ್ಮ ಧರ್ಮ. ಮಹೇಶ ಆ ಒಂದು ಸಾವನ್ನು ನಾವು ವೈಭವೀಕರಿಸೋದು ಬೇಡ, ಅದನ್ನು ನಾವು ಅನುಭವಿಸೋಣ, ನಮ್ಮ ಯುವಕರು ಅದನ್ನು ಅನುಭವಿಸ. ಅದರಿಂದ ಏನೇನೆಲ್ಲ ಬದಲಾವಣೆಗಳನ್ನು ನಾವು ನೋಡ್ಬೋದು ಅನ್ನುವಂಥ ಒಂದು ಆಸೆಯಿಂದ ತನ್ನ ಕನಸುಗಳನ್ನು ಕಂಡು ಅವರ ಮನೆಗೆಲ್ಲ ಹೋಗಿ ಅವರ ಜೊತೆ ಕೂತ್ಕೊಂಡು ಮಾತಾಡಿ ಈ ಚಿತ್ರಕಥೆಯನ್ನು ಬರೆದು ನಿಮ್ಮೆಲ್ಲರ ಮುಂದೆ ಇಡುವಂತಹ ಒಂದು ಪ್ರಯತ್ನ ಮಾಡಿದಂತಹ ಆ ಪೀರ್ ಸಾಬ್ ತೋಟದವ್ರಿಗೂ ಕೂಡ ನಾವು ಅಶೋಕ್ ಭಜಂತ್ರಿ ಗುರುಗಳು ಸವಿನೆನಪಿನ ಕಾಣಿಕೆಯನ್ನು ಕೊಡೋದ್ರ ಮೂಲಕ ಅವನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಿಜ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ತೆರೆ ಮೇಲೆ ತರೋದು ಬಹಳ ಕಷ್ಟ. ಯಾಕಂದರೆ ಎಷ್ಟೋ ಘಟನೆಗಳನ್ನು ನಾವು ನೇರವಾಗಿ ನಾವು ಕೊಡೋಕ್ಕಾಗೋದಿಲ್ಲ. ಆದ್ರೆ ಆ ನೆನಪು ನಮ್ಮನ್ನು ಕಾಡ್ತಾ ಇದೆ. ಮಹೇಶ ಕಷ್ಟಕ್ಕೆ ಎಂದು ಸೋತಿಲ್ಲ. ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಅದು. ಕಷ್ಟಕ್ಕೆ ಎಂದು ಸೋತಿಲ್ಲ. ನಾಟಕವನ್ನು ನಾವಿಲ್ಲಿ ವೇದಿಕೆ ಮೇಲೆ ತರೋದಕ್ಕೆ, ನಿರೂಪಣೆ ಮಾಡೋದಕ್ಕೆ ಉದ್ದೇಶ ಇಷ್ಟೇ. ಕಷ್ಟ ಬಂದಾಗ ನಾವು ಹೆದರಿ ಓಡೋಗಬಾರ್ದು, ಸೋಲ್ಬಾರ್ದು. ಧೈರ್ಯದಿಂದ ಅದನ್ನು ಎದುರಿಸ್ಬೇಕು, ಖುಷಿಯಿಂದ ಎದುರಿಸ್ಬೇಕು. ನಮ್ಮ ಜೀವನದಲ್ಲಿ ನಮ್ಮ ಗುರಿ ಕಡೆಗೆ ನಾವು ಸಾಗಬೇಕು. ಎಂತೆಂಥದೋ ದಾರಿಗಳನ್ನು, ಕೆಟ್ಟ ದಾರಿಗಳನ್ನು ನಡ್ಕೊಂಡು ಹೋಗೋದಕ್ಕಿಂತ ನನ್ನ ಮನೆ, ನನ್ನ ಸಂಸಾರ ನಮಗೆ ಸ್ಫೂರ್ತಿ. ಜೀವನವನ್ನು ಹೆಂಗೆ ನಡೆಸ್ಕೊಂಡು ಹೋಗಬೇಕು, ಜೀವನವನ್ನು ಹೆಂಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಒಂದು ದಾರಿ ದೀಪ ಆದಂಥದ್ದು ಒಂದು ಬೆಳಕದು. ಆ ಬೆಳಕಿಗೆ ಏನೋ ಒಂದು ನಮ್ಮ ಹುಡುಗರು ಹಾಗೂ ಅದನ್ನು ಕಥೆಯ ಮೂಲಕ ಕಟ್ಟಿಕೊಟ್ಟಂಥ ಪೀರ್ ಸಾಬ್ ನದಾಫ್ ಅವರು, ಪೀರ್ ಸಾಬ್ ತೋಟದವರು, ದಯಮಾಡಿ ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಏನು ಮಾತಾಡೋದು ಗೊತ್ತಾಗ್ತಾಯಿಲ್ಲ ಸರ್. ಬಟ್ ಒಂದಂದ್ರೆ ಹೇಳ್ತೀನಿ ಸರ್, ಈ ಕತೆ ಫಸ್ಟ್ ಮಾಡ್ಬೇಕಂದದ್ದು ರಕ್ತದಾನ ಶಿಬಿರ ಇದ್ದಾಗ, ಬಟ್ ಅವಾಗ ಆಗಲಿಲ್ಲ. ನೆಕ್ಸ್ಟ್ ಇಂಥದ್ದು ಕಾರ್ಯಕ್ರಮ ಮಾಡ್ತೀವಿ ನಾವು, ನೀನು ಮಾಡು ಅಂತ ಹೇಳಿದವರು ನನ್ನ ರಾಯಲ್ ಫ್ರೆಂಡ್ಸು. ನಾನು ಹೆಮ್ಮೆಲಿದ್ದು ಹೇಳ್ಕೊತೀನಿ, ನನ್ನ ರಾಯಲ್ ಫ್ರೆಂಡ್ಸು, ನಿನ್ನ ನಾನು ಸಪೋರ್ಟ್ ಕೊಡ್ತೀನಿ, ನೀನು ಮಾಡು ಅಂತಂದೇಳಿ ನಾನು ಪ್ರತಿದಿನ ನನ್ನ ಬೆನ್ನಿಂದ ನಿಂತು ಪ್ರತಿದಿನವೂ ಮತ್ತೆ ಎಷ್ಟು ಕಷ್ಟ ಅನುಭವಿಸಿದ್ರು ಅವರು. ನಿಜ ಹೇಳ್ತೀನಿ, ಒಂದು ಸಂದರ್ಭದೊಳಗೆ ಅಜ್ಜು ಸ್ಕೂಲ್ ಸ್ವಲ್ಪ ಲೇಟ್ ಆಯಿತು, ಬರೋದು ಲೇಟ್ ಆಯಿತು. ಅಜ್ಜುಗೆ ನಾ ಫೋನ್ ಹಚ್ಚಿ ಗಾಡಿ ತೊಗೊಂಬ ಅಂತ ಗಾಡಿ ತೊಗೊಂಬರ್ತಾವ ಬೈಕ್ನೇ ಬಿದ್ದಿನ ಸತಿ ನನಗೆ ಹೇಳಿಲ್ಲ ಅಂತ ಬಂದು ಮತ್ತೆ ಮಕ್ಕಳು ಕಳಿಸಿದ. ತುಂಬ ಸಂದರ್ಭಗಳು ಆಗ್ಯಾವ ಆ ಥರ. ಈ ಒಂದು ವಾರದೊಳಗೆ ಕಷ್ಟ ಸುಖ ಏನೇನೋ ಬಂದವು, ಅದನ್ನೆಲ್ಲ ಸಹಿಸಿ ನನ್ನ ಸಪೋರ್ಟ್ ಆಗಿ ನಿಂತ ರಾಯಲ್ ಫ್ರೆಂಡ್ಸ್ ಬಿಟ್ರೆ ನನ್ನ ಗುರುಗಳು. ಮಲ್ಲಿಕಾರ್ಜುನ ಗುಡ್ದಪ್ಪ ಒಂದ ಮಾತಿ ಆಯಿತು ನಾವು ಬರ್ತೀವಿ ಅಂತ ಒಂದು ನಾಟಕ ಮಾಡಿಕೊಡ್ತೀವಿ. ಅದು ಆಯ್ತು. ಅದಾದ ಶ್ರೀ ಯೋಗಿಮನ್ ಸಾರಿ ಪ್ರೌಢಶಾಲೆ ಶಿಕ್ಷಕರು ತುಂಬ ಧನ್ಯವಾದ ಹೇಳ್ಬೇಕು ಅವ್ರಿಗೆ. ನಾನು ಯಾವಾಗಲೂ ಹೋದ್ರು ಆಯ್ತಪ್ಪ ನಾಟಕ ಹುಡ್ರು ನಾನು ಕಳಿಸ್ಕೊಡ್ತೀನಿ, ನಮ್ಮ ಸ್ಕೂಲ್ ಹುಡ್ರು ಬೆಳೀಲಿ ಮಾಡಲಿ, ನಮ್ಮ ಸ್ಕೂಲಲ್ಲಿರೋ ಪ್ರತಿಭೆಗಳು ಹೊರಗೆ ಬರ್ತಾವಂದ್ರೆ ನಾನು ಅವಕಾಶ ಕೊಡ್ತೀವಿ ಅಂತಂದೇಳಿ ಸ್ಕೂಲ್ ಮಕ್ಕಳಿಗೆ ಅವರೇ ನಿಂತ್ಕೊಂಡು ಸರ್ ನಿಂತ್ಕೊಂಡು ಈ ಥರ ಅಲ್ಲ ಈ ಥರ ಮಾಡಿರಿ ಅಂತಂದು ನನ್ನ ಜೋಡಿ ಕೈಯ ಕೊಟ್ಟು ಸಾಥ್ ಮಾಡಿದ ಸರ್ಗಳಿಗೆ ತುಂಬ ಧನ್ಯವಾದಗಳು. ನಿಮ್ಮ ಮಹೇಶ್ ಅವ್ರ ತಾಯಾರ ಬಗ್ಗೆ ಹೇಳ್ಬೇಕು. ಒಕ್ರದ ಮಂಜು ಅಣ್ಣ ಅವರೆಲ್ಲ ಸುಮಾರು ಅದ್ರ ಬಗ್ಗೆ ಕತೆ ಹೇಳಿದ್ರು. ತಾಯಾರ ಹತ್ರ ನನಗೆ 2-3 ಸರಿ ಅವ್ರನ್ನ ಭೇಟಿಯಾಗಿ ಬಂದೆ. ನಾನು ಹೋದಾಗೆಲ್ಲ ನನಗೆ ಏನೋ ಒಂದು ಅನುಭವ ತೊಗೊಂಡ್ಬರ್ತಿದ್ದೆ. ಆ್ಯಕ್ಚುಲಿ ನಿಜ ಯಾಕಂದ್ರೆ ಅದನ್ನ ಡೈರಿ ಐತೆ ನನ್ನ ಕಡೆ. 17 ವರ್ಷ ಸತತವಾಗಿ ಬರ್ದಾನಂತ ಡೈರಿನ. 17 ವರ್ಷ ಸತತವಾಗಿ ಹೆಂಗೆ ಬರ್ದಾನಂದ್ರೆ ಪ್ರತಿಯೊಂದು ಬರ್ದಾನ. ಏನು ಮಾಡಿದ, ಎಂತ, ಎಲ್ಲಿ ಬಿದ್ದ, ಎಲ್ಲದೂ ಬರ್ದಾನ. ಆ ಡೈರಿದ್ದ ನನಗೆ ನಾಟಕ ಮಾಡೋಕೆ ಬಿಟ್ರೆ ಆಯ್ತು. ಇವ್ರದ್ದ ನನಗೇನು ಆಗಲ್ಲ.
ಪ್ರತಿಯೊಂದಕ್ಕೂ ನಾನು ಏನೋ ಮಾಡಿದರೆ ನನ್ನ ತಂದೆ ತಾಯಿಕಿನ ಹೆಚ್ಚು ಅಂತಲೇ ಹೇಳ್ಬೋದು ನಾನು ಇವ್ರನ್ನ. ಒಂದು ನಾಟಕವನ್ನು ನಾವು ತೆರೆ ಮೇಲೆ ತರಬೇಕಂತಂದು ಹೇಳಿ ನಂಗೆ ಫೋನ್ ಮಾಡಿದಾಗ ನಾನು ಹೇಳಿದೆ ಅವನಿಗೆ, ನಾನಿರೋದು ಬ್ಯಾಡಗಿ ಒಳಗೆ, ಇವನಿರೋದು ಇಲ್ಲಿಂದ. ಸರ್ ನಾನು ಮಹೇಶ್ ಅವ್ರದ್ದು ಹಿಂಗೊಂದು ಜೀವನ ಚರಿತ್ರೆನ ನಾನು ನಾಟಕದೊಳಗೆ ತರಬೇಕು. ಹೇಳಿದ್ದು ಒಂದೇ, ಜೀವನ ಚರಿತ್ರೆ ಮಾಡಕ್ಕೆ ಹೊಂಟಿದ್ದಿ, ಭಾಳ ಕಷ್ಟ. ಕಥೆನ ನಾಟಕ ಮಾಡ್ಬೋದು, ಜೀವನ ಚರಿತ್ರೆ ನಾಟಕ ಮಾಡೋದು ಭಾಳ ಕಷ್ಟ. ಯಾಕಂದ್ರೆ ಎಲ್ಲದನ್ನೂ ಕೂಡ ಜನರು ನೋಡಿರ್ತಾರೆ. ಆ ನೋಡಿದಂಥ ಜನರ ನಡುವೆ ನೀನು ಕತೆ ಕಟ್ಟಬೇಕಲ್ಲ, ಅದು ಭಾಳ ಹುಷಾರು. ನೋಡಿ ವಿಚಾರ ಮಾಡಿ ಕತೆ ಕಟ್ಟು ಅಂತ ಹೇಳಿದೆ ನಾನು. ಅದರ ಪ್ರಕಾರ ಆ ಕಥೆಯ ಒಂದು ಪ್ರೆಸೆಂಟೇಷನ್ನು ಕೂಡ ನಿಮ್ಮ ಮುಂದೆ ಆಗಿದೆ. ಅದರದ ಫಲವಾಗಿ ಇವತ್ತು ನೀವೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೀರಿ. ಈ ಎಲ್ಲ ಮಕ್ಕಳಿಗೂ ಸಪೋರ್ಟ್ ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ನಾವು ಈ ಮಕ್ಕಳಿಗೂ ಕೂಡ ಹಾಗೂ ಪೀರ್ ಸಾಬ್ ತೋಟದವ್ರಿಗೂ ಕೂಡ ಒಂದು ಸಾರಿ ಜೋರಾಗಿ ಚಪ್ಪಾಳೆಯನ್ನು ಕಟ್ಟೋದ್ರ ಮೂಲಕ ಗೌರವವನ್ನು ಸಲ್ಲಿಸೋಣ. ಈಗ ಎಲ್ಲ ಮಕ್ಕಳ ಪರವಾಗಿ ಯೋಗಿ ವೇಮನ ಪ್ರೌಢಶಾಲೆಯ ಶಿಕ್ಷಕರಾದಂತಹ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಅಶೋಕ್ ಭಜಂತ್ರಿ ಗುರುಗಳು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ್ದು ನನ್ನ ಸೌಭಾಗ್ಯ. ಇದೊಂದು ಅಸ್ಮರಣೀಯವಾದಂತಹ ಘಟನೆ. ಈ ಘಟನೆಯಿಂದ ನಾವು ಅನೇಕರಿಗೆ ದುಃಖ ತರ್ಬೋದು ಅನ್ನೋ ಮನೋಭಾವ ಇತ್ತು. ಆದರೆ ಕಲೆ ಮುಂದೆ ಯಾರ ನೆಲೆನೂ ನಿಲ್ಲಂಗಿಲ್ಲ, ಯಾರ ಬೆಲೆನೂ ಕಡಿಮೆ ಆಗೋದಿಲ್ಲ ಅನ್ನೋದನ್ನು ಪೀರ್ ಸಾಬ್ ತೋಟದವರು ಹಾಗೂ ಅವರ ಬಳಗ ಹಾಗೂ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ತೋರಿಸಿದ್ದಾರೆ. ಅದು ನಮಗೆ ಹೆಮ್ಮೆ ಅನಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಈ ಅಸ್ಮರಣೀಯ ಘಟನೆ ಒಳಗಡೆ ಇವ್ರಿಗೆಲ್ಲಿ ದುಃಖ ಆಕತ್ತೆ ಅನ್ನೋ ಮನೋಭಾವ ನಮ್ಗೆ ಜಾಸ್ತಿ ಆಗಿದ್ದಕ್ಕೆ ಅವ್ರಿಗೆ ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಜಾಸ್ತಿ ವೈಭವೀಕರಿಸಿ ಮಾಡಬೇಡ್ರಿ ಅಂತ ಹೇಳಿದ್ವಿ. ಆ ಪ್ರಕಾರ ಪೀರ್ ಸಾಬ್ ತೋಟದವರು ಬಹಳ ಅದ್ಭುತವಾಗಿ ಕಥೆಯನ್ನು ಹೇಳಿದ್ರು. ಆ ಕಥೆ ನನಗೆ ನೋಡೋದಕ್ಕೆ ಗೊತ್ತಾಯಿತು ಅವರ ನರೇಷನ್ ಯಾವ ಸ್ಟೈಲ್ ಇದೆ ಅಂತೇಳಿ. ಹಾಗಾಗಿ ಅವರು ಬಂದಾಗೆಲ್ಲ ನಮಗೇನು ಅನಿಸ್ತಂದ್ರೆ, ಪಾಪ ಹುಡುಗಿ ಎಸ್ಸರೇ ಬರ್ತಾನೆ, ಏನು ಬಂದಾಗೂ ಇಲ್ಲ ಅಂತ ಹೇಳ್ತಿದ್ವಿ. ಮಹೇಶ್ ಬಗ್ಗೆ ಕೇಳಿದಾಗ ನನಗೂ ಸ್ವಲ್ಪ ಹೆಮ್ಮೆ ಯಾಕಂತ ಹೇಳಿದ್ರೆ, ಅವನ ಸ್ಟೂಡೆಂಟ್, ನಾನು ಅವ್ನು ಕಲಿಸಿದ್ದೀನಿ. ಅವ್ನ ಸ್ಪೀಡ್, ಅವ್ನ ವೇಗ, ಅವನ ದೃಷ್ಟಿಕೋನ ಸ್ಪಷ್ಟವಾಗಿ ನನಗೆ ಗೊತ್ತಿರೋದ್ರಿಂದ ಆಯ್ತು ನೀವು ಮಾಡಿರಿ ಇದನ್ನು ಅಂಥೇಳಿ ಇಷ್ಟೇ ಹೇಳಿದ್ವಿ. ಆದರೆ ಅವ್ರ ಮನೆಯವ್ರಿಗೆ ನೋವಾಗಬಾರ್ದು ಅನ್ನೋದೇ ಅಷ್ಟೇ ನನ್ನ ಉದ್ದೇಶ ಆಗುತ್ತೋ, ಅದನ್ನು ಅವರು ಈಡೇರಿಸಿದ್ದಾರೆ. ಅವ್ರ ಕಲೆಗೆ ಎಷ್ಟು ಬೆಲೆ ಐತೆ ಅನ್ನೋದನ್ನು ನೀವೆಲ್ಲ ನಿಂತಿರೋದೇ ಸಾಕ್ಷಿ ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಯಾಕಂದರೆ ಗೆದ್ದು ನಿಂತು ಇಷ್ಟು ವ್ಯವೇಷನ್ ಕೊಟ್ಟು ಯಾರೂ ಹೋಗಲಿಲ್ಲ. ನಾನು ಯಾವಾಗಲೂ ನಾಟಕ ನೋಡೋದು ಇಲ್ಲಿ ಅಲ್ಲ, ಹೊರಗೆ ನಿಂತ್ಕೊಂಡು ನೋಡ್ತಿರ್ತೀನಿ. ನಾವು ಇವ್ರು ಮಾಡಿದ್ದು ನಾನು ಅಲ್ಲಿ ನೋಡಿದ್ದೀನಿ. ಆದರೆ ಅಲ್ಲಿಕ್ಕಿಂತ ಇಲ್ಲಿ ಪ್ರೆಸೆಂಟೇಷನ್ ಹೆಂಗಾಗುತ್ತೆ ಅನ್ನೋದನ್ನು ನೋಡಬೇಕಿತ್ತಲ್ಲ, ಕೊನೆಗೆ ಹೋಗಿ ನೋಡ್ತೀನಿ. ನಾಟಕ ಹತ್ತೋವರೆಗೂ ನಾನು ಇಲ್ಲೇ ಮುಂದೆ ಇದ್ದೆ. ಬಟ್ ನಾಟಕ ಶುರು ಆದಮೇಲೆ ಅಲ್ಲಿ ಹೋದೆ, ನೋಡೋಣ ಜನ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರಂದ್ರೆ. ಹಾಸ್ಯ ನಾಟಕಕ್ಕೆ ಒಂದಿಬ್ಬರೇನೋ ಹೊರಟು ಹೋದ್ರು, ಆದರೆ ಮಹೇಶ್ ಈ ನಾಟಕದಲ್ಲಿ ಯಾರೊಬ್ಬರೂ ಹೊರಟು ಹೋಗಲಿಲ್ಲ. ಅದಕ್ಕೆ ಕಾರಣ ಯಾರಂತ ಹೇಳಿದ್ರೆ ಪೀರ್ ಸಾಬ್ ತೋಟದವರ ಕಾನ್ಸೆಪ್ಟ್. ಅದಕ್ಕೆ ಜೀವಾಳ ಆಗಿರುವಂಥದ್ದು ಮಹೇಶಿಯರ ಜೀವನ ಚರಿತ್ರೆ. ಎಲ್ಲೂ ಬ್ಲಾಕ್ ಆಗಿಲ್ಲ. ಅವ್ರ ಜೀವನ ಎಷ್ಟು ಸ್ಪಷ್ಟವಾಗಿದೆ ಅಂದರೆ ಒಬ್ಬರಿಗೆ ಸ್ಫೂರ್ತಿ ಆಗ್ತದೆ. ಸಾವು ಎಲ್ರಿಗೂ ಅನಿವಾರ್ಯ, ಆದರೆ ಸ್ಫೂರ್ತಿ ಆಗೋದು ಇದನ್ನು ಸಲಿಗೆ ಕೊಡ್ತೀನಿ. ಇಷ್ಟು ಹೇಳಿ ನಾನು ಮಾತಾಡೋದು. ನಾಟಕ ಮಾಡ್ಬೇಕಂತ ತುಂಬ ಜನ ಇದ್ರು. ಆ ಟೈಮ್ ತುಂಬ ಆಗೈತಿ. ದಯವಿಟ್ಟು ಕಲಾವಿದರಿಗೆ ನಾನು ಸಾರಿ ಕೇಳ್ತೀನಿ, ತಪ್ಪಾಯಿತು. ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಗೆ ಅವಕಾಶ ಕೊಡ್ತೀನಿ. ಅವಾಗಲೂ ಬೆಲೆ ಇದ್ದೇ ಇದೆ. ಸಾರಿ, ಯಾರು ಬೇಜಾರಾಗಬೇಡಿ. ಆ್ಯಕ್ಚುಲಿ ನಿಮಗೆಲ್ಲ ಆಸೆ ಹುಡ್ಸೀನಿ, ಕಲ್ಸೀನಿ, ಹಾಕೋತೀನಿ, ಕಲ್ಸೀನಿ, ಮಾಡಿರಿ. ಬಟ್ ಅವರ ರಿಯಲಿ ಸಾರಿ, ಯಾಕಂದ್ರೆ ಚೆನ್ನಾಗಿ ರೆಡಿಯಾಗಿ ಬಂದಿದ್ರಿ ಮಾಡ್ಬೇಕು ಅನ್ನೋದು. ಬಟ್ ಇವಾಗ ಮಾಡೋಕ್ಕೆ ಚೆನ್ನಾಗಿ ಬಂದ್ರೆ ಟೈಮ್ ಆಗೈತಿ, ಸಾರಿ. ಮತ್ತು ನಮ್ಮೂರ ಕಲಾವಿದರು ಹಾಡ್ತೀನಿ ಅಂತ ಬಂದಿದ್ರು, ದಯವಿಟ್ಟು ಕ್ಷಮೆ ಇರಲಿ. ಟೈಮ್ ಆಗೋಯ್ತು, ಯಾಕಂದರೆ ಟೀಚರ್ಸ್ ಅಪ್ ಲೇಟ್ ಸ್ಟಾರ್ಟ್ ಮಾಡಿದ್ವಿ. ಅದು ಇದು ಅಂತಂದೇಳಿ ತುಂಬ ತಪ್ಪಾಯಿತು. ಇನ್ನೊಂದು ಸರಿ ಖಂಡಿತವಾಗ್ಲೂ ನಿಮ್ಗೆ ಟೇಸ್ಟ್ ಕೊಡ್ತೀನಿ, ಆಡಿಸ್ತೀನಿ. ಇದನ್ನು ನಿಮ್ಗೆ ಕೊಡೋಂಥ ಗ್ಯಾರಂಟಿ. ಥ್ಯಾಂಕ್ ಯು.
ಈ ನಮ್ಮ ಚಿಕ್ಕ ಪ್ರಯತ್ನವನ್ನು ಇಷ್ಟು ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದಂತಹ ಎಲ್ಲ ಊರಿನ ಜನರಿಗೂ ಮತ್ತು 12 ಗಂಟೆ ಆದರೂ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಪೂರ್ಣ ರೀತಿಯಾಗಿ ನೋಡಿ ಇಷ್ಟೊತ್ತಿವರೆಗೂ ನಿಂತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಬಳಗದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಮ್ಮೆಲ್ಲರಿಗೂ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಬೊಂಬೆ ಹೇಳುತ್ತೈತೆ ಮತ್ತೆ ಚೆನ್ನಾಗಿದೆ. ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ ಇದು ನನ್ನ